ಪರಮಗುರುರವೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನೈನೌಸೌ ಶ್ರೀಪತಿರ್ಮಾನದೋನಃ ಅಭ್ರಮಂ ಭಂಗಯಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಶ್ರಿಯಃ ಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ತೇಮ ಪ್ರಳಯರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಶಾಯಿನೇ ಶ್ರೀಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಿವಸ ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿರುವಂತಹ ಪ್ರಾತಃಸಂಕಲ್ಪ ಗದ್ಯದ ಒಂದು ವಿಶೇಷಣವನ್ನು ನೋಡಿದೆವು. ನಾನು ಹೇಳಿದಂತೆ ಪ್ರಾತಃಸಂಕಲ್ಪ ಗದ್ಯ ರಾಘವೇಂದ್ರ ಸ್ವಾಮಿಗಳು ಮಾಡಿರುವಂಥ ಅದ್ಭುತವಾದಂತಹ ದಿವ್ಯವಾದಂತಹ ಕೃತಿ. ಇಡೀ ಪ್ರಾತಃಸಂಕಲ್ಪದ ಗದ್ಯದಲ್ಲಿ ಸುಮಾರು 60% ಪ್ರಾಣದೇವರ ಮಹಿಮೆ, ಇನ್ನೊಂದು 40% ಭಗವಂತನ ಮಹಿಮೆಯನ್ನು ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಲ್ಲಿ ಬರೋದು ಒಂದೇ ಒಂದು ವಾಕ್ಯ, ಅದನ್ನು ನಾನು ನಿನ್ನೆ ಹೇಳಿದೆ, ಮತ್ತೊಮ್ಮೆ ನೆನಪಿಸ್ತೇನೆ. ಒಂದೇ ವಾಕ್ಯ, ಇಡೀ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಇರುವಂಥದ್ದು ಒಂದು ವಾಕ್ಯ, ಒಂದೇ ಒಂದು ವಾಕ್ಯ. ಶ್ರೀಮದ್ ಆನಂದತೀರ್ಥ ಶ್ರೀಮಚ್ಚರಣಾನಾಂ ಅಂತರ್ಯಾಮಿನ್ ಸೀತಾಪತೆ ಶ್ರೀರಾಮಚಂದ್ರ ಮುಖ್ಯಪ್ರಾಣೇನ ಪ್ರೇತಃ ತದ್ಭೂಯಾತ್ಮಕಂ ಕರ್ಮ ಕರಿಷ್ಯೆ ಕಾರಯಿಷ್ಯೆ ಚ. ಇಡೀ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಒಂದೇ ಒಂದು ವಾಕ್ಯ. ಆ ವಾಕ್ಯಕ್ಕೆ ಏನರ್ಥ ಅಂದರೆ, ಶ್ರೀಮದ್ ಆನಂದತೀರ್ಥ ಶ್ರೀಮಚ್ಚರಣಾನಾಂ, ಆನಂದತೀರ್ಥರ ಮಧ್ವಾಚಾರ್ಯರ ಅಂತರ್ಯಾಮಿನ್, ಅಂತರ್ಯಾಮಿಯಾದ ಸೀತಾಪತಿ ಶ್ರೀರಾಮಚಂದ್ರನೇ, ನಿನ್ನಿಂದ ಪ್ರೇರಿತರಾಗಿ, ಮುಖ್ಯಪ್ರಾಣನಿಂದ ಪ್ರೇರಿತನಾಗಿ ನಿನ್ನ ಪೂಜಾತ್ಮಕವಾದ ಕರ್ಮಗಳನ್ನು ನಾನು ಸಮರ್ಪಣೆ ಮಾಡ್ತೇನೆ. ಅಷ್ಟೇ ಅಲ್ಲ, ನಿನ್ನ ಪ್ರೇರಣೆಗೊಳಗಾಗಿ, ನಿನ್ನಿಂದ ಪ್ರೇರಿತನಾಗಿ, ಭಗವಂತನಿಂದ ಪ್ರೇರಿತನಾಗಿ ನಾನು ಕರ್ಮಗಳನ್ನು ಅಷ್ಟೇ ಸಮರ್ಪಣೆ ಮಾಡೋದಿಲ್ಲ, ಸಮರ್ಪಣೆ ಮಾಡಿಸುತ್ತೇವೆ. ಯಾರಿಂದ? ರಾಘವೇಂದ್ರ ಸ್ವಾಮಿಗಳು ಹೇಳುವಂಥ ಮಾತು, ವಿದ್ಯಾ ಸಂಬಂಧಿಭಿಹಿ ದೇಹ ಸಂಬಂಧಿಭಿಶ್ಚ. ವಿದ್ಯಾ ಸಂಬಂಧಿಭಿಹಿ ದೇಹ ಸಂಬಂಧಿಭಿಶ್ಚ. ವಿದ್ಯಾ ಸಂಬಂಧಿಗಳು ಅಂದರೆ ಶಿಷ್ಯರು, ರಾಘವೇಂದ್ರ ಸ್ವಾಮಿಗಳ ಹತ್ತಿರ ಪಾಠ ಕೇಳಿರುವಂತಹ, ಜ್ಞಾನವನ್ನು ಪಡೆದಿರುವಂತಹ ಶಿಷ್ಯರು, ಅವರಿಂದನೂ ಮಾಡಿಸುತ್ತೇನೆ. ಮತ್ತು ದೇಹ ಸಂಬಂಧಿಭಿಶ್ಚ, ದೇಹ ಸಂಬಂಧಿಗಳಾದವರು ಯಾರು? ದೇಹ ಸಂಬಂಧಿಗಳು ಅಂದರೆ ಅವರ ಮಕ್ಕಳು, ಮೊಮ್ಮಕ್ಕಳು, ಅವರ ವಂಶ ಪರಂಪರೆಯಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಕೂಡ, ಅವರಿಂದಲೂ ಕೂಡ ಈ ಕರ್ಮವನ್ನು, ನಿನ್ನ ಪೂಜಾರೂಪವಾಗಿರುವಂತಹ ಕರ್ಮವನ್ನು ಮಾಡಿಸುತ್ತೇನೆ ಅಂತ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಬಂದಿರುವಂತಹ ಏಕೈಕ ಶ್ಲೋಕ, ಏಕೈಕ ವಾಕ್ಯ. ಈ ಸಂಪೂರ್ಣ ವಾಕ್ಯದಲ್ಲಿ ಸಮಸ್ತ ಶಾಸ್ತ್ರಾರ್ಥವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ತುಂಬಿಸಿದ್ದಾರೆ. ಅದನ್ನು ನಾವು ನಿನ್ನೆ ನೋಡಿದೆವು. ಶ್ರೀಮದ್ ಆನಂದತೀರ್ಥ ಶ್ರೀಮಚ್ಚರಣಾನಾಂ ಅನ್ನೋದಕ್ಕೆ, ಆನಂದತೀರ್ಥವರು ಎಂಥವರು ಅಂದರೆ ಅದಕ್ಕೆ 30ಕ್ಕಿಂತಲೂ ಕೂಡ ಹೆಚ್ಚಿನ ವಿಶೇಷಣಗಳನ್ನು ಆಚಾರ್ಯರಿಗೆ ಕೊಟ್ಟಿದ್ದಾರೆ. ಶ್ರೀಮದ್ ಆನಂದತೀರ್ಥ ಶ್ರೀಮಚ್ಚರಣಾನಾಂ ಅಂದರೆ ಮಧ್ವಾಚಾರ್ಯರಿಗೆ ಪ್ರಣವೋಪಾಸಕಾನಾಂ ಮೊದಲನೇ ವಿಶೇಷಣ ನಾವು ನಿನ್ನೆ ನೋಡಿದೆವು ಸ್ವಲ್ಪ ಹೊತ್ತು. ಪ್ರಣವೋಪಾಸಕಾನಾಂ, ಪ್ರಣವವನ್ನು ಉಪವಾಸನೆ ಮಾಡುವವರು, ಪ್ರಣವ ಮಂತ್ರವನ್ನು ಜಪಿಸುವವರು ಅಂತ. ಪ್ರಣವ ಅಂದರೆ ಏನು ಅಂತ ಅದರ ಎಟಿಮೊಲಾಜಿಕಲ್ ಮೀನಿಂಗನ್ನು ನಾವು ನೋಡಿದೆವು. ಪ್ರಣವ ಅಂತಂದರೆ ನಥಿಂಗ್ ಬಟ್ ಓಂಕಾರ. ಓಂ ಓಂ ಓಂ, 3 ಆದ್ಯಂತಗಳಲ್ಲಿ ಓಂಕಾರ ಮತ್ತು ಮಧ್ಯದಲ್ಲಿರುವಂತಹ ಓಂಕಾರ. ಅದು ಗೃಹಸ್ಥನಿಗೆ, ಯದ್ಯಪಿ ಗೃಹಸ್ಥನಿಗೆ 10ಕ್ಕಿಂತ ಹೆಚ್ಚಿನ ಅಧಿಕಾರ ಇಲ್ಲ, ಜಪಿಸುವ ಅಧಿಕಾರ ಇಲ್ಲ. ಸನ್ಯಾಸಿಗಳಿಗೆ ಮುಖ್ಯವಾಗಿರುವಂತಹ ಅಧಿಕಾರ, ಅವರೇ ನಿಜವಾದ ಅಧಿಕಾರಿಗಳು. ಅದರಲ್ಲಿ ಆಚಾರ್ಯ ಮಧ್ವರು ಮಾತ್ರ ಮುಖ್ಯ ಅಧಿಕಾರಿಗಳು. ಅಂತಹ ಪ್ರಣವವನ್ನು ಉಪಾಸನೆ ಮಾಡತಕ್ಕಂಥವ್ರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ಅನ್ನೋ ವಿಚಾರವನ್ನು ನಾವು ನಿನ್ನೆ ಸ್ವಲ್ಪ ಮಟ್ಟಿಗೆ ನೋಡಿದೆವು. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಗಾಯತ್ರ್ಯರ್ಥ ಅಂಥೇಳಿ ಆ ಪ್ರಣವ ಎಂಥದ್ದು ಅಂತಂದರೆ, ಆ ಪ್ರಣವದಲ್ಲಿ, ಆ ಓಂಕಾರದಲ್ಲಿ ಎಲ್ಲವೂ ಅಡಗಿದೆ. ಯಾವ್ದ್ಯಾವುದು? ಗಾಯತ್ರಿ ಮಂತ್ರಾರ್ಥನೂ ಇದೆ, ವಾಸುದೇವ ದ್ವಾದಶ ಮಂತ್ರಾರ್ಥವೂ ಇದೆ, ಎಲ್ಲವೂ ಅದರಲ್ಲಿ ಸೇರಿಕೊಂಡಿದೆ. ಅಂಥ ಪ್ರಣವವನ್ನು ಉಪಾಸನೆ ಮಾಡತಕ್ಕಂಥವ್ರು ಮಧ್ವಾಚಾರ್ಯರು ಅಂತ.
ಪ್ರಣವ ಅನ್ನೋ ಶಬ್ದದಲ್ಲೇನೇ ಪ್ರಣವ ಶಬ್ದದ ಎಟಿಮೊಲಾಜಿಕಲ್ ಮೀನಿಂಗ್ ನೋಡೋದಾದರೆ ಪ್ರಣವ ಅಂದರೆ ನುಂಗ್ ಸ್ತುತೌ ಅಂತ ಧಾತು, ಸ್ತುತೌ ಅಂತ ಧಾತು. ನವ ಅಂತಂದರೆ ಸ್ತೋತ್ರ ಅಂತ ಅರ್ಥ. ಅಂತಂದರೆ ಪ್ರಕೃಷ್ಟವಾಗಿರುವಂತಹ ಸ್ತೋತ್ರ. ಅನೇಕ ಭಗವಂತನ ಸ್ತೋತ್ರಗಳಿವೆ. ಆ ಎಲ್ಲ ಸ್ತೋತ್ರಗಳಲ್ಲೂ ಕೂಡ ಪ್ರಕೃಷ್ಟವಾಗಿರುವಂತಹ ಸ್ತೋತ್ರ ಯಾವುದು ಅಂತಂದರೆ ಪ್ರಣವ. ಪ್ರಕೃಷ್ಟವಾಗಿರುವಂತಹ ಮಂತ್ರ ಅಂದರೆ ಯಾವುದು? ಪ್ರಣವ. ಹಾಗಾಗಿ ಇಂಥ ಪ್ರಣವವನ್ನು ಉಪಾಸನೆ ಮಾಡತಕ್ಕಂಥವ್ರು ಶ್ರೀಮದ್ ಆಚಾರ್ಯರು ಅಂತ ಹೇಳ್ತಾರೆ. ತಮಾಷೆ ಅಂದರೆ ಆಚಾರ್ಯರು ಪ್ರಾರಂಭದಲ್ಲಿ ಉಪನ್ಯಾಸ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಪ್ರಣವ ಮಂತ್ರವನ್ನು ಹೇಳಿದರು ಅಂತ ಮಧ್ವವಿಜಯದಲ್ಲಿ ನಾವು ನೋಡ್ತೇವೆ. ಆ ಪ್ರಣವ ಮಂತ್ರದಿಂದ ಆದ್ಯಂತಗಳಲ್ಲಿ ಪ್ರಣವ ಮಂತ್ರಗಳನ್ನು ಹೇಳೋದರಿಂದ ನಮಗೆ ವಿಶೇಷವಾಗಿರುವಂತಹ ಪುಣ್ಯ ಇದೆ ಅನ್ನೋದನ್ನು ಮಧ್ವಾಚಾರ್ಯರು ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ತಿಳಿಸ್ತಾರೆ. ಅನೇಕ ಪ್ರಮಾಣಗಳು ಕೂಡ ನಮಗೆ ಸಿಗ್ತವೆ. ಹೀಗೆ ಇಂಥ ಪ್ರಣವವನ್ನು ಉಪಾಸನೆ ಮಾಡತಕ್ಕಂಥವರು ಮಧ್ವಾಚಾರ್ಯರು ಅಂತ ಒಂದು ವಿಶೇಷಣವನ್ನು ನೋಡಿದ್ದೀವಿ. ಎರಡನೇ ವಿಶೇಷಣವನ್ನು ನಾವು ನೋಡಿದ್ದೀವಿ. ಎರಡನೇ ವಿಚಾರ ಪಾಪಾವಿದ್ಧ ದೈತ್ಯ ಪೂಗಾವಿದ್ದ ಶ್ರೀ ವಿಷ್ಣು ಭುಕ್ತ್ಯಾದ್ಯನಂತ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವನಿಯಾಮಕ ಅನಂತ ರೂಪ ಭಗವತ್ಕಾರ್ಯ ಸಾಧಕ ಪರಮ ದಯಾಲು ಕ್ಷಮಾ ಸಮುದ್ರ ಭಗವದ್ಭಕ್ಸಲ ಭಕ್ತಾಪಸರಾಜು ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ. ಮಧ್ವಾಚಾರ್ಯರು ಏನಾಗಿದ್ದಾರೆ ಅಂದರೆ ಮುಖ್ಯ ಪ್ರಾಣರ ಅವತಾರರಾಗಿದ್ದಾರೆ. ಆಚಾರ್ಯ ಮಧ್ವರು ಯಾರೂ ಅಲ್ಲ, ಮುಖ್ಯ ಪ್ರಾಣದೇವರು. ನಿಮಗೆಲ್ಲ ಗೊತ್ತಿರುವಂತೆ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಮೂರು ರೂಪಗಳು. ವಾಯುದೇವರು ಮೊದಲು ಹನುಮಂತನಾಗಿ, ನಂತರ ಭೀಮಸೇನನಾಗಿ, ನಂತರ ಮಧ್ವಾಚಾರ್ಯರಾಗಿ ಭೂಮಿಗೆ ಅವತಾರ ಮಾಡಿದರು. ಅದನ್ನೇ ಈ ವಿಶೇಷಣವನ್ನು ಹೇಳ್ತಾ ಇದೆ. ಮುಖ್ಯ ಪ್ರಾಣಾವತಾರ ಭೂತಾನಾಂ. ಮುಖ್ಯ ಪ್ರಾಣನಾಗಿ ಅವತಾರ ಮಾಡಿದ್ದಾರೆ ಭೂಮಿಯಲ್ಲಿ. ಮುಖ್ಯ ಪ್ರಾಣದೇವರೇ ಭೂಮಿಯಲ್ಲಿ ಮಧ್ವರಾಗಿ ಅವತಾರ ಮಾಡಿದ್ದಾರೆ. ಮಧ್ವಾಕ್ಯಂ ಮಂತ್ರಸಿದ್ಧಂ. ಮಧ್ವಾಚಾರ್ಯರೆಂಬ ಮಧ್ವ ಎಂಬತಕ್ಕಂತಹ ಹೆಸರು ಅದು ಮಂತ್ರಸಿದ್ಧಂ, ಪ್ರಮಾಣ ಸಿದ್ಧವಾಗಿದೆ, ಮಂತ್ರಸಿದ್ಧವಾಗಿದೆ ಅಂತ ನಮಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಹೇಳ್ತಾರೆ. ಹೀಗೆ ಮಧ್ವಾಚಾರ್ಯರಾಗಿ ಭೂಮಿಗೆ ಇಳಿದಿದ್ದಾರೆ. ಇಲ್ಲಿ ಏನು ವಿಶೇಷ? ನಾನು ಹಿಂದೆ ಹೇಳಿದೆ, ಪ್ರಣವ ಮಂತ್ರವನ್ನು ಉಪಾಸನೆ ಮಾಡತಕ್ಕಂಥವರು ಸರ್ವದಾ ಸದಾ ಈ ರೀತಿಯಾಗಿ ಪ್ರಣವನ್ನು ಉಪಾಸನೆ ಮಾಡತಕ್ಕಂಥ ಮಧ್ವಾಚಾರ್ಯರು ಏನು ವಿಶೇಷ ಇವರದು ಅಂದರೆ ಸರ್ವದಾ ಸದಾ ಭಗವಂತನ ಗುಣಗಳನ್ನು, ಭಗವಂತನನ್ನು ಧ್ಯಾನ ಮಾಡ್ತಾ ಇರ್ತಾರೆ, ಭಗವಂತನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ನಾವು ಯಾವುದೇ ಒಂದು ಕರ್ಮಗಳನ್ನು ಬೆಳಗ್ಗಿಂದ ರಾತ್ರಿವರೆಗೆ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತಂದರೆ ಆಚಾರ್ಯ ಹೇಳ್ತಾರೆ, ಬೆಳಗ್ಗಿನಿಂದ ರಾತ್ರಿವರೆಗೆ ಮಾಡುವಂಥ ಪ್ರತಿಯೊಂದು ಕರ್ಮಗಳನ್ನು ಕೂಡ ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡಿಕೊಂಡು ಭಗವತ್ ಪೂಜಾತ್ವೇನ ಆ ಕರ್ಮಗಳನ್ನು ಮಾಡಿ ಆ ಕರ್ಮಗಳನ್ನು ಭಗವಂತನಿಗೆ ಸರೆಂಡರ್ ಮಾಡಬೇಕು, ಸಮರ್ಪಣೆ ಮಾಡಬೇಕು ಅಂತ ಇದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾರ್ರೀ ಮಾಡೋರು? ಗೊತ್ತಿದೆ, ಟೆಕ್ಸ್ಟ್ ಗೊತ್ತಿದೆ, ನಮಗೆ ವಿಷಯ ಗೊತ್ತಿದೆ. ಆದರೆ ಆ ಎಲ್ಲ ಕರ್ಮಗಳನ್ನು ನಾವು ಸಮರ್ಪಣೆ ಮಾಡ್ತಾ ಇಲ್ಲ. ಆಚಾರ್ಯರು ಮಾತ್ರ, ಮಧ್ವಾಚಾರ್ಯರು ಮಾತ್ರ ಅವರು ಬೆಳಗ್ಗಿಂದ ರಾತ್ರಿವರೆಗೆ ಮಾಡೋ ಪ್ರತಿಯೊಂದು ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದು ನಿನ್ನ ಪೂಜೆ, ನಿನ್ನ ಪೂಜಾರೂಪ ಎಂಬುದಾಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥ ಮಹಾನುಭಾವರು. ಅಲ್ಲಿ ಮಧ್ವವಿಜಯದಲ್ಲೇನೆ ನಾರಾಯಣ ಪಂಡಿತಾಚಾರ್ಯ ಉಲ್ಲೇಖ ಮಾಡ್ತಾರೆ, ಸಂಕಲ್ಪಯಾಮಾಸ ಶುದ್ಧ ಬುದ್ಧಿ ಅಂತ. ಅಲ್ಲಿ ಹೇಳ್ತಾರೆ, ಸಮರ್ಪ್ಯ ಕೃತ್ಯಾನಿ ಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಶುದ್ಧ ಬುದ್ಧಿ. ವೇದವ್ಯಾಸ ದೇವರ ದರ್ಶನ ಆದ ನಂತರ ಭೀಮಸೇನ ದೇವರು ಬಗ್ಗೆ ಹೇಳುವಾಗ ಸಮಗ್ರ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾಯಿದ್ರು. ಅವ್ರು ಏನೇನು ಮಾಡ್ತಾಯಿದ್ರು ಅದೆಲ್ಲ ಭಗವಂತನ ಪೂಜೆ ಎಂಬುದಾಗಿ ಅವರು ಸಂಕಲ್ಪ ಮಾಡ್ತಾಯಿದ್ರು. ಅಲ್ಲಿ ಹೇಳ್ತಾರೆ, ಶುದ್ಧ ಬುದ್ಧಿ ಮಧ್ವಾಚಾರ್ಯರು, ಜ್ಞಾನಿಯಾಗಿರುವಂತಹ ಶುದ್ಧ ಮನಸ್ಕನಾಗಿರುವಂತಹ ಭೀಮಸೇನ ದೇವರು ವೇದವ್ಯಾಸ ದೇವರ ದರ್ಶನವನ್ನು ಮಾಡಿದಾಗ ಅವರಿಗೆ ಮಾಡಿರುವಂತಹ, ತಾನು ಈವರೆಗೆ ಮಾಡಿರುವಂತಹ ಏನು ಕರ್ಮಗಳಿದೆ ಆ ಎಲ್ಲ ಕರ್ಮಗಳನ್ನು ಕೂಡ ಅವರಿಗೆ ಸಮರ್ಪಣೆ ಮಾಡಿ ಮುಂದೆ ಮಾಡುವಂತಹ ಕರ್ಮಗಳನ್ನು ಕೂಡ ಅವರ ಪೂಜೆ, ಭಗವಂತನ ಪೂಜೆ ಅಂತ ಸಂಕಲ್ಪ ಮಾಡಿದರು. ಇದನ್ನು ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ.
ಅವರಿಗೆ ಮಾಡಿರುವಂಥ ಅಂದರೆ ಆಲ್ಮೋಸ್ಟ್ ಮಾಡಿರುವಂತಹ ಕರ್ಮಗಳನ್ನು ಭಗವಂತನಿಗೆ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡಿ ಅದು ನಿನ್ನ ಪೂಜೆ ಅಂತ ಸಮರ್ಪಣೆ ಮಾಡಿ, ನಂತರ ಮಾಡಿರುವಂಥ ಕರ್ಮಗಳನ್ನು ಕೂಡ ಅದು ನಿನ್ನ ಪೂಜೆ, ಅದು ಪೂಜಾರೂಪವಾಗಿದೆ ಅಂತ ಇಟ್ಟುಕೊಂಡು ಅದನ್ನು ಸಮರ್ಪಣೆ ಮಾಡಿದರು. ಅದನ್ನು ಸಂಕಲ್ಪ ಮಾಡಿದರು, ಸಮರ್ಪಣೆ ಮಾಡ್ತೇನೆ ಅಂತ. ಮುಂದೆ ಮಾಡುವ ಕರ್ಮಗಳನ್ನೂ ಸಮರ್ಪಣೆ ಮಾಡಿದರು, ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದರು. ಹಿಂದೆ ಮಾಡಿರುವಂಥ ಕರ್ಮಗಳನ್ನು ಸಮರ್ಪಿಸಿದರು. ಏನು ಅದನ್ನು ವ್ಯಾಖ್ಯಾನದಲ್ಲಿ ಬರೀತಾರೆ, ಅವತಾರ ಪ್ರವೃತ್ತಿ ಹಿಡಿಂಬ ನಿಗ್ರಹಾಂತಾನಿ ಕರ್ಮಾಣಿ ಭಗವತಿ ಸಮರ್ಪ್ಯ ಅಥ ಕರಿಷ್ಯಮಾಣಾನಿ ಚ ಬಕ ನಿಗ್ರಹಾದೀನಿ ಪೂಜಾತ್ವೇನ ಕರಿಷ್ಯಾಮಿ ಇತಿ ಸಂಕಲ್ಪಯಾಮಾಸ ಇತ್ಯರ್ಥಃ. ವ್ಯಾಖ್ಯಾನದಲ್ಲಿ ಬರೀತಾರೆ, ಸಕಲ ವಿಹಿತ ಕರ್ಮಗಳನ್ನು ಕೂಡ ಕೃಷ್ಣಾರ್ಪಣ ಬುದ್ಧಿಯಿಂದ ಆಚರಣೆ ಮಾಡೋದೇ ಭಗವತ್ ಪೂಜೆ. ಭಗವತ್ ಪೂಜೆ ಅಂದರೆ ಏನು? ನಾವು ಬೆಳಗ್ಗೆ ಎಲ್ಲರೂ ಕೂಡ ಅವರವರು ಯೋಗ್ಯವಾಗಿರುವಂಥ ವರ್ಣಾಶ್ರಮವಾಗಿರುವಂಥ ಕರ್ಮಗಳನ್ನು ಮಾಡ್ತಾರೆ. ಒಬ್ಬ ಬ್ಯಾಂಕಿಗೆ ಹೋಗೋ ಒಬ್ಬ ಅಧಿಕಾರಿ ಅಥವಾ ಒಬ್ಬ ಇಂಜಿನಿಯರ್ ಅಥವಾ ಒಬ್ಬ ವಿಜ್ಞಾನಿ ಯಾರೇ ಆಗಿರ್ಬೋದು, ಬೆಳಿಗ್ಗೆ ಅವರು ತಮ್ಮ ಡ್ಯೂಟಿಗೆ ಹೋದರೆ ಅದನ್ನು ಭಗವಂತನ ಪೂಜೆ ಅಂತ ತಿಳಿದುಕೊಂಡು ಸಮರ್ಪಣೆ ಮಾಡಿದರೆ ಅದೇ ನಿಜವಾದ ಕರ್ಮ. ಕರ್ಮ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಕರ್ಮ? ಕರ್ಮ ಅಂತಂದರೆ ಯಾವುದನ್ನು ನಾವು ಭಗವಂತ ಪೂಜೆ ಅಂತ ನಾವು ಹೇಳ್ತೇವೋ, ಭಗವಂತನಿಗೆ ಕೃಷ್ಣಾರ್ಪಣ ಬುದ್ಧಿಯಿಂದ ಇದು ಭಗವಂತನ ಪೂಜೆ ಎಂಬುದಾಗಿ ಕೃಷ್ಣಾರ್ಪಣ ಬುದ್ಧಿಯಿಂದ ಯಾವುದನ್ನು ಆಚರಣೆ ಮಾಡ್ತೇವೋ ದಟ್ ಈಸ್ ಕರ್ಮ. ಇದಕ್ಕೆ ಹೇಳೋದಾದರೆ, ಒಂದು ಅಂಗಡಿಗೆ ಹೋಗ್ತೇವೆ, ಸ್ವಾಮಿಗಳು ಪೇಜಾರ ಸ್ವಾಮಿಗಳು ಯಾವಾಗಲೂ ಹೇಳ್ತಿರ್ತಾರೆ, ಅಂಗಡಿಗೆ ಹೋಗ್ತೇವೆ, ಪ್ರತಿಯೊಬ್ಬರು ಕರ್ಮವನ್ನು ಆಚರಿಸ್ತಾರೆ. ಅಂಗಡಿಗೆ ಹೋದಾಗ ಒಂದು ವಸ್ತುವನ್ನು ನಾವು ತೆಗೆದುಕೊಳ್ತೇವೆ, ಒಂದು ವಸ್ತುವನ್ನು ಪಡಿತೇವೆ. ಒಂದು ವಸ್ತುವನ್ನು ಪಡಿಬೇಕಾದ್ರೆ ಅಂಗಡಿಯವನು ದುಡ್ಡು ಕೇಳ್ತಾನೆ, ದುಡ್ಡನ್ನು ಕೊಡ್ತೇವೆ, ಅವನು ಆ ವಸ್ತುವನ್ನು ಕೊಡ್ತಾನೆ. ಆದರೆ ಒಂದು ಹಾಳಿ ಆದ್ದರಿಂದ ಅದರಿಂದ ನಮಗೆ ಅವನು ವಸ್ತು ಸಾಮಗ್ರಿಗಳನ್ನು ಕೊಡ್ತಾನೆ. ಹಾಗಾದರೆ ಅದನ್ನು ಬಿಳಿ ಹಾಳಿಯನ್ನು ಕೊಟ್ಟರೆ ಅವನು ಅದನ್ನು ಕೊಡಲ್ಲ. ಇದು ನೋಟಲ್ಲ, ಅಲ್ಲಿವರೆಗೆ ಯಾಕೆ ಒಂದು ಖೋಟಾ ನೋಟ್ ಅಂತ ಇಟ್ಟುಕೊಂಡು ನಾವು ಅದನ್ನು ಕೊಟ್ಟರೆ ಅವನು ಕೊಡೋದಿಲ್ಲ. ಅವನು ಯಾವುದೇ ವಸ್ತುಗಳನ್ನು ಅವನ ಅಂಗಡಿಯಲ್ಲಿ ಕೊಡುವಂತಹ ಸಾಮಗ್ರಿಗಳನ್ನು ಕೊಡಬೇಕು ಅಂತಾದರೆ ಒಂದು ಹಾಳೆಯನ್ನು ಮತ್ತು ಬೇರೆ ಯಾವುದೋ ನೋಟನ್ನು ಕೊಟ್ಟರೆ ಅವನು ಇದು ಕೊಡೋದಿಲ್ಲ, ಅದಕ್ಕೆ ಬೆಲೆ ಇಲ್ಲ. ಹಾಗಾದರೆ ಬಿಳಿ ಹಾಳೆಯನ್ನು ಕೊಟ್ಟಾಗ ಅವನು ವಸ್ತುಗಳನ್ನು ಕೊಡೋದಿಲ್ಲ, ಆದರೆ ನೋಟನ್ನು ಕೊಟ್ಟಾಗ ಅವನು ವಸ್ತುಗಳನ್ನು ಕೊಡ್ತಾನೆ. ಏನರ್ಥ? ಹಾಗಾದರೆ ಬಿಳಿ ಹಾಳೆನೂ ಕೂಡ ಹಾಳಿನೇ ಆಗಿದೆ, ನಾವು ಕೊಡುವಂತಹ 10 ರೂಪಾಯಿನೋ 5 ರೂಪಾಯಿನೋ ನೋಟಿದೆ ಅದು ಹಾಳಿನೇ ಆಗಿದೆ. ಎರಡೂ ಹಾಳಿ ಆದಾಗ ಇದಕ್ಕೆ ಮಾತ್ರ ಅಂಗಡಿಯವನು ನಾವು ಕೇಳುವಂತಹ ವಸ್ತುಗಳನ್ನು ಕೊಡ್ತಾನೆ, ಆ ದುಡ್ಡನ್ನು ಇಸ್ಕೊಂಡು. ಆ ಹಾಳಿಯನ್ನು ನೋಡಿದಾಗ ಇದು ಆಗೋದಿಲ್ಲ ಅಂತ ವಾಪಸ್ ಕಳಿಸ್ತಾನೆ. ಅದಕ್ಕೆ ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಅದರ ಅಭಿಪ್ರಾಯ ಏನು ಅಂದರೆ, ಯಾವ ಹಾಳಿಗೆ ಬೆಲೆ ಇದೆ, ಒಂದು ನೋಟನ್ನು ನೀವು ಕೊಟ್ಟಾಗ ಆ ನೋಟಿಗೆ ಯಾಕೆ ಬೆಲೆ ಇದೆ ಅಂತಂದರೆ ಅದರಲ್ಲಿ ರಾಜಮುದ್ರೆ ಇದೆ. ರಾಜಮುದ್ರೆಯಿಂದ ಅಂಕಿತವಾಗಿರುವಂತಹ ಹಾಳಿಗೆ ಮಹತ್ವ ಇದೆ. ಹಾಗಾಗಿ ಅವನು ಇದನ್ನು ನೋಡ್ತಾನೆ, ರಾಜಮುದ್ರೆ ಇದೆ ಅಂತ ನೋಡ್ತಾನೆ, ಅದರಲ್ಲಿರುವಂತಹ ಅಂಶಗಳನ್ನು ನೋಡ್ತಾನೆ, ಅದನ್ನು ನೋಡಿ ನಮಗೆ ಬೇಕಾಗಿರುವಂಥ ವಸ್ತುಗಳನ್ನು ಅಂಗಡಿಯವನು ಕೊಡ್ತಾನೆ. ಆದರೆ ಬಿಳಿ ಹಾಳೆಯಲ್ಲಿ ರಾಜಮುದ್ರೆ ಅಂಕಿತ ಇಲ್ಲ. ಹಾಗಾದರೆ ಯಾವುದು ನಿಜವಾದ ದುಡ್ಡು ಅಂತಂದರೆ ರಾಜಮುದ್ರೆಯಿಂದ ಅಂಕಿತವಾದಂಥ ಹಾಳೆನೇ ನಿಜವಾದ ದುಡ್ಡು. ಹಾಗೇನೆ ನಾವು ದಿನ ಬೆಳಿಗ್ಗೆ ಎದ್ದು ಮಾಡುವಂತಹ ಕರ್ಮಗಳಲ್ಲಿ ಎಲ್ಲ ಕರ್ಮಗಳು ಡಮ್ಮಿ. ಯಾವ ಕರ್ಮ ನಿಜವಾದ ಕರ್ಮ ಅಂತಂದರೆ ಯಾವುದು ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡಿಕೊಂಡು ಭಗವಂತನಿಂದ ಭಕ್ತಿಯಿಂದ ಕೂಡಿರುವಂತಹ ಯಾವುದಿದೆಯಲ್ಲ ಕರ್ಮ, ಅದು ನಿಜವಾದ ಕರ್ಮ. ಉಳಿದ ಕರ್ಮಗಳ ಬೆಳಗ್ಗಿಂದ ರಾತ್ರಿವರೆಗೆ ಮಾಡ್ತಾ ಇರ್ತೇವೆ, ಆ ಕರ್ಮಗಳಿಗೆ ಮೌಲ್ಯ ಇಲ್ಲ. ಯಾವ ಕರ್ಮಕ್ಕೆ ಮೌಲ್ಯ ಇದೆ ಅಂದರೆ ಭಗವತ್ ಪೂಜಾತ್ವೇನ, ಭಗವಂತನ ಪೂಜೆ ಎಂಬುದಾಗಿ ಅನುಸಂಧಾನ ಮಾಡುವಂತಹ ಕರ್ಮವೇ ನಿಜವಾದ ಕರ್ಮ. ಅಂತಹ ಕರ್ಮವನ್ನು ಸಮರ್ಪಣೆ ಮಾಡಿದಾಗ ಮಾತ್ರ ಆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಮಧ್ವಾಚಾರ್ಯರು ಹಾಗೆ ಮಾಡ್ತಾ ಇದ್ರು. ಅವರು ಯಾವುದೇ ಕೆಲಸ ಮಾಡಿದರೂ ಸಂಕಲ್ಪ ಪುರಸ್ಸರವೇ. ಹಿಂದೆ ಮಾಡಿರುವಂತಹ ಹಿಡಿಂಬ ಮುದರಾದಂತಹ ಅಸುರರನ್ನು ಅವರು ಸಂಹಾರ ಮಾಡಿ ಅನೇನ ಸಂಹಾರ ಕಾರ್ಯೇಣ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತಃ ಭವತು. ಈ ಸಂಹಾರ ಕಾರ್ಯವನ್ನು ಮಾಡಿರೋದ್ರಿಂದ, ಈ ದೈತ್ಯನನ್ನು ಕೊಂದಿರೋದ್ರಿಂದ ಭಗವಂತ ಪ್ರೀತನಾಗಲಿ ಸಮರ್ಪಣೆ ಮಾಡಿದರು. ಮುಂದೆ ಜರಾಸಂಧನನ್ನು ಕೊಂದರು, ಅನೇಕ ರಾಕ್ಷಸರನ್ನು ಕೊಂದರು, ಕೌರವರ ವಧೆಯನ್ನು ಮಾಡಿದರು ಭೀಮಸೇನ ದೇವರು. ಅವ್ರು ಹೇಳ್ತಾರೆ, ಮುಂದೆ ಮಾಡುವಂಥ ಎಲ್ಲ ಕರ್ಮಗಳು ಕೂಡ ಅದು ಭಗವಂತನ ಪೂಜೆ, ಅದು ಭಗವಂತನಿಗೆ ಸಮರ್ಪಣೆ ಆಗಲಿ ಅಂತ ಸಂಕಲ್ಪ ಮಾಡಿದರು. ಸೊ ಪ್ರತಿಯೊಂದು ಕರ್ಮಕ್ಕೂ ಕೂಡ ಸಂಕಲ್ಪವನ್ನು ಮಾಡಿ ಅದು ಭಗವಂತನ ಪೂಜೆ ಎಂಬುದಾಗಿ ಅನುಸಂಧಾನ ಮಾಡಿ ಸಂಕಲ್ಪ ಮಾಡ್ತಾರಲ್ಲ, ಅದು ನಿಜವಾಗಿರುವಂತಹ ಕರ್ಮ ಸಮರ್ಪಣೆ.
ನಾವು ಡಮ್ಮಿಯಾಗಿ ಕರ್ಮವನ್ನು ಸಮರ್ಪಣೆ ಮಾಡೋದಲ್ಲ, ನಾವು ಭಕ್ತ್ಯತಿಶಯವಾಗಿ ಭಗವಂತನ ಪೂಜೆ ಎಂಬುದಾಗಿ ಅನುಸಂಧಾನ ಮಾಡಿಕೊಂಡು ಕರ್ಮವನ್ನು ಸಮರ್ಪಣೆ ಮಾಡಬೇಕು ಅಂತ ಇದನ್ನು ಹೇಳ್ತಾರೆ. ಹೀಗೆ ಕರ್ಮವನ್ನು ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಶುದ್ಧ ಬುದ್ಧಿ. ಹೀಗೆ ಭಗವಂತನ ಕರ್ಮಗಳನ್ನು ಹಾಗೆ ಸಮರ್ಪಣೆ ಮಾಡ್ತಕ್ಕಂಥ ಮಹಾನುಭಾವರು. ಅಂಥವರು ಪಾಪಾವಿದ್ದ ದೈತ್ಯ ಪೂಗಾವಿದ್ದ. ಅದು ನಾವು ನಿನ್ನೆ ನೋಡಿದೆವು. ಭಗವಂತನಿಗೆ ಪ್ರಾಣದೇವರಿಗೆ ಪಾಪಗಳ ಲೇಪ ಇಲ್ಲ. ದೈತ್ಯ ಪೂಗಾವಿದ್ದ, ವಿದ್ಧ ಅಂದರೆ ಸಂಬದ್ಧ ಅಂತ ಅರ್ಥ. ದೈತ್ಯರ ಪೀಡೆ, ದೈತ್ಯರ ಸಮುದಾಯದ ಪೀಡೆ ಅವರಿಗೆ ಇಲ್ಲ ಅಂತ ನಾವು ನೋಡಿದ್ವಿ. ಅದಕ್ಕೊಂದು ಕಥೆನೂ ಹೇಳಿದೆ ನಾನು. ದೇವತೆಗಳು ದೈತ್ಯರು ಇಬ್ಬರು ಪರಸ್ಪರ ಯುದ್ಧ ಮಾಡುವಂಥ ಪ್ರಸಂಗ ಬಂದು ದೇವತೆಗಳು ಗೆಲ್ಲಬೇಕು ಅಂತ ಮನಸ್ಸು ಮಾಡಿದರು. ಗೆಲ್ಲಬೇಕು ಅಂದರೆ ಏನು ಮಾಡಬೇಕು? ಒಬ್ಬನನ್ನು ಮುಖಂಡನನ್ನಾಗಿ ಮಾಡಿಕೊಂಡು ಅವನಲ್ಲಿ ಭಗವಂತನನ್ನು ಆರಾಧನೆ ಮಾಡಿ ದೈತ್ಯರ ವಿರುದ್ಧ ಗೆಲ್ಲಬೇಕು ಅಂತ ದೇವತೆಗಳು ಸಂಕಲ್ಪ ಮಾಡಿದರು. ಆದರೆ ಅಲ್ಲಿ ಏನಾಯಿತು ಅಂತಂದರೆ ಅಗ್ನಿಯನ್ನು ಕರೆದರು. ಅಗ್ನಿ ಬಂದ. ಅಗ್ನಿ ವಾಕ್ ಅಭಿಮಾನಿ, ಅವನಲ್ಲಿ ದೇವತೆಗಳನ್ನು ಆರಾಧನೆ ಮಾಡಿದರು. ಆದರೆ ಅಗ್ನಿ ಮಲಿನನಾಗಿಬಿಟ್ಟ. ಯಾಕೆಂದರೆ ದೈತ್ಯರ ಪೀಡೆಗೆ ಒಳಗಾದ. ಹೀಗೆ ಪ್ರತಿಯೊಬ್ಬ ದೇವತೆಯನ್ನು ಕರೆದು ಆವಾಹನೆ ಮಾಡಿ ಪೂಜೆ ಮಾಡಿ ಅವನ ದೈತ್ಯರ ವಿರುದ್ಧ ಗೆಲ್ಲಬೇಕು ಅಂತ ಪ್ರಯತ್ನ ಪಟ್ಟಾಗೆಲ್ಲ ವಿಫಲರಾದರು. ಕಡೆಗೆ ಪ್ರಾಣದೇವರನ್ನು ಕರೆದರು. ಪ್ರಾಣದೇವರಲ್ಲಿ ಭಗವಂತನ ಆರಾಧನೆ ಮಾಡಿದರು. ಪ್ರಾಣದೇವರ ಹತ್ತಿರ ಬಂದು ದೈತ್ಯಗಳು ತೊಂದರೆ ಕೊಡ್ಲಿಕ್ಕೆ ಬಂದರು. ಹತ್ತಿರ ಬರಲಿಕ್ಕೂ ಸಾಧ್ಯ ಇಲ್ಲ. ಅವನು ಆಕಣಾಶ್ಮ ಸಮ ಅಂತ ನಾವು ನಿನ್ನೆ ನೋಡಿದೆವು. ಹೀಗೆ ಪ್ರಾಣದೇವರ ಮಹಿಮೆ. ಇಂಥ ಪ್ರಾಣದೇವರು ಯಾವ ಇಂದ್ರಿಯಗಳಿಂದಲೂ ಕೂಡ ಅವರು ಪಾಪದ ಕೆಲಸವನ್ನೇ ಮಾಡಲ್ಲ. ನಾವು ಮನಸ್ಸು, ಕಣ್ಣು, ಕಿವಿ, ಮೂಗು, ಪಾಪ ವಿಮೋಚನಾ ಸ್ತೋತ್ರದಲ್ಲಿ ವಿಜೇಂದ್ರ ತೀರ್ಥರು ಹೇಳ್ತಾರೆ, ನಾವು ಎಷ್ಟೆಷ್ಟು ಯಾವ್ಯಾವ ಇಂದ್ರಿಯದಿಂದ ಏನೇನು ಮಾಡ್ತಾ ಇರ್ತೀವಿ. ಕಣ್ಣಿನಿಂದ ನೋಡಬಾರದನ್ನು ನೋಡ್ತಾ ಇವಿ, ಭಗವಂತನ ಪೂಜೆಯನ್ನು ನೋಡೋದಿಲ್ಲ. ಮೂಗಿನಿಂದ ತುಳಸಿಯನ್ನು ಆಗ್ರಹಣ ಮಾಡಬೇಕು, ಅದನ್ನು ಮಾಡೋದಿಲ್ಲ. ಕಿವಿಯಿಂದ ಬೇಡಲಾರ್ದ ಮಾತಾಡ್ತೇವೆ, ಬೇಡಲಾರ್ದ ಪೊಲಿಟಿಕ್ಸ್ ಮಾತಾಡ್ತೇವೆ, ಭಗವಂತನ ಹರಿಕಥಾ ಶ್ರವಣ ಮಾಡೋದಿಲ್ಲ. ಬಾಯಿಯಿಂದ ಭಗವಂತ ಕೆಲವರಿಗೆ ಬಾಯಿ ಕೊಟ್ಟಿದ್ರು ತೊದಲು ಸರಿಯಾಗಿ ಮಾತನಾಡಲಿಕ್ಕೆ ಬರೋದಿಲ್ಲ, ಕೆಲವರಿಗೆ ಉಚ್ಚಾರಣೆ ಮಾಡಲಿಕ್ಕೆ ಬರಲ್ಲ. ನಮಗೆ ಶುದ್ಧವಾಗಿ ಮಾತನಾಡಲಿಕ್ಕೆ ಬರ್ತದೆ. ಅದು ಭಗವಂತನ ವಿಶೇಷ ಅನುಗ್ರಹ, ಪ್ರಾಣದೇವರ ವಿಶೇಷ ಅನುಗ್ರಹ. ಆದರೆ ಆ ಬಾಯಿಯಿಂದ ಹರಿನಾಮ ಕೀರ್ತನೆ ಯಾವತ್ತೂ ಮಾಡಲಿಲ್ಲ. ಹೀಗೆ ಪಾಪ ವಿಮೋಚನ ಸ್ತೋತ್ರದಲ್ಲಿ ಸುಂದರವಾಗಿ ವಿಜೇಂದ್ರ ತೀರ್ಥರು ನಾವು ಯಾವ್ಯಾವ ಇಂದ್ರಿಯದಿಂದ ಏನೇನು ಪಾಪ ಮಾಡ್ತೀವಿ, ಅಭಕ್ಷ್ಯ ಭೋಜ್ಯಗಳನ್ನೆಲ್ಲ ತಿಂತೇವೆ, ನಾವು ಭಗವಂತನಿಗೆ ನಿವೇದನೆ ಮಾಡದೇನೆ ಏನೇನೋ ತಿಳ್ತೇವೆ, ನಾವು ಹೆಣ್ಮಕ್ಕಳು ಕೈಯಿಂದ ಭಗವಂತನ ಪಾತ್ರೆಯನ್ನು ತೊಳೆಯೋದು, ಭಗವಂತನ ಮಂದಿರಗಳಲ್ಲಿ ನಾವು ಗೂಡಿಸೋದು ಇತ್ಯಾದಿಗಳೆಲ್ಲ, ರಂಗವಲ್ಲಿ ಹಾಕೋದು, ಇಂಥ ಪವಿತ್ರ ಕಾರ್ಯವನ್ನು ಕೈಯಿಂದ ಮಾಡುವಂಥದ್ದು. ಕಾಲಿನಿಂದ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಹೀಗೆ ಒಂದೊಂದು ಇಂದ್ರಿಯಗಳಿಂದಲೂ ಕೂಡ ನಾವು ಮಾಡಬೇಕಾಗಿರುವಂಥ ಕೆಲಸಗಳಿದೆ. ಆದರೆ ಅದನ್ನು ವಿಪರೀತವಾಗಿ ಆ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಕಿವಿಯಿಂದ ಭಗವಂತನ ಕಥೆಯನ್ನು ಕೇಳ್ತಾ ಇಲ್ಲ, ಬಾಯಿಯಿಂದ ಹರಿಕಥೆಯನ್ನು ಹರಿಗಾನವನ್ನು ಮಾಡ್ತಾ ಇಲ್ಲ. ಹೀಗೆ ಅಂತ ಪಾಪ ವಿಮೋಚನ ಸ್ತೋತ್ರದಲ್ಲಿ ಮಮ ಪಾಪ ಸಮಾನ ಪಾಪಕರ್ತ ಅಂಥೇಳಿ, ನನಗೆ ಸಮಾನನಾಗಿರುವಂಥ ಪಾಪಿ ಮತ್ತೊಬ್ಬ ಇಲ್ಲ 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 ಅಂತ ಹೇಳ್ತಾನೆ. ಈ ಇಂದ್ರಿಯಗಳಿಂದ ಭಗವಂತ ಕೊಟ್ಟಿರುವಂಥ ಅದ್ಭುತವಾದಂತಹ ಶರೀರ ಸ್ಟ್ರಕ್ಚರ್ ಇದು. ಎಲ್ಲವೂ ಸರಿ ಇದೆ, ಕಣ್ಣು ಕಾಣಿಸ್ತದೆ, ಕಿವಿ ಕೇಳಿಸ್ತದೆ, ಎಲ್ಲವೂ ಇದ್ದಾಗ, ಏಜಲ್ಲಿದ್ದಾಗ, ಏಜ್ ಆದಮೇಲೆ ಕೇಳಿಸೋದಿಲ್ಲ, ಎಲ್ಲವೂ ಇದ್ದಾಗಲೂ ಕೂಡ ನಾವು ಅದನ್ನು ಯುಟಿಲೈಸ್ ಮಾಡಿಕೊಳ್ತಾ ಇಲ್ಲ. ಆದರೆ ಪ್ರತ್ಯುತ ಕೋಟಿ 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 ಪಾಪಗಳನ್ನು ಮಾಡ್ತಾನೇ ಇದ್ದೀವಿ. ಪ್ರಾಣದೇವರು ಆ ಎಲ್ಲ ಇಂದ್ರಿಯಗಳಿಂದಲೂ ಕೂಡ, ಪ್ರತಿಯೊಂದು ಇಂದ್ರಿಯದಿಂದಲೂ ಕೂಡ, ಯಾವ ಇಂದ್ರಿಯಗಳಿಂದಲೂ ಕೂಡ, ಪ್ರತಿಯೊಂದು ಇಂದ್ರಿಯದಿಂದಲೂ ಕೂಡ ಪ್ರಾಣದೇವರು ಪಾಪಗಳನ್ನು ಮಾಡದೆ ಕ್ಷಣಕ್ಕೂ ಕೂಡ ಭಗವಂತನಲ್ಲೇನೇ ಅವರು ಆಸಕ್ತರಾಗಿದ್ದಾರೆ. ಆ ಎಲ್ಲ ಇಂದ್ರಿಯಗಳಿಂದ ಭಗವಂತನನ್ನೇ ಅವರು ಸೇವೆ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ಸುಂದರಕಾಂಡದಲ್ಲಿ ಒಂದು ಮಾತು ಬರ್ತದೆ. ಅವನು ಸೀತೆಯನ್ನು ಹುಡುಕಲಿಕ್ಕೆ ಅಂತ ಹನುಮಂತ ಹೋದಾಗ ಮಂಡೋದರಿಯನ್ನು ಸೀತೆ ಅಂತ ಅಂದ್ಕೊಂಡ. ಕನ್ಫ್ಯೂಷನ್. ರಾತ್ರಿ ಹೊತ್ತು ರಾಕ್ಷಸರು, ವಿಚಿತ್ರವಾಗಿರುವಂತಹ ಅವರ ಚರ್ಯೆ. ರಾತ್ರಿ ಹೊತ್ತಾಗಿದೆ, ಒಂದೊಂದು ಕೋಣಿ, ದೊಡ್ಡ ಭವನ. ರಾತ್ರಿ ಹೊತ್ತು ಇಳಿದು ಎಲ್ಲ ಕಡೆಯಲ್ಲಿ ನೋಡಿದ. ಕೆಲವರ ಅವ್ಯವಸ್ಥಿತವಾಗಿ ಮಲ್ಕೊಂಡಿದ್ದರು ಹೆಣ್ಮಕ್ಳು, ಕೆಲವರು ಹಾಗಿದ್ರು ಹೀಗಿದ್ರು, ಎಲ್ಲ ವಿಚಿತ್ರವಾದಂಥ ದೃಶ್ಯಗಳನ್ನು ನೋಡಿದ. ರಾತ್ರಿ ಹೊತ್ತು ನೋಡಿ ಬೇಜಾರಾಯಿತು. ಹನುಮಂತ ಕಡೆಗೆ ಮಂಡೋದರಿಯನ್ನು ನೋಡಿದ, ಅವಳೇ ಸೀತೆ ಇರ್ಬೋದಂತ ಭ್ರಮಿಸಿದ. ಅಲ್ಲ, ಮಂಡೋದರಿ ಸೀತೆ ಅಲ್ಲ ಅಂತ ಗೊತ್ತಾಯಿತು. ಹೀಗಿರಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ಮುಂದೆ ಬಂದ. ಆವಾಗ ಭಾಳ ಬೇಜಾರು ಮಾಡಿಕೊಂಡ ಮನಸ್ಸಿಗೆ. ನಾನು ನೋಡಬಾರ್ದದ್ದೆಲ್ಲ ನೋಡಿಬಿಟ್ಟೆ, ಎಂಥ ಪಾಪ ಮಾಡಿಬಿಟ್ಟೆ ನಾನು ಅಂತ ಮನಸ್ಸಿಗೆ ದುಃಖ ಪಡ್ಕೊಂಡ ಹನುಮಂತ. ಆಮೇಲೆ ಅವನೇ ಸಮಾಧಾನ ಪಡ್ಕೊಂಡ. ಇಂದ್ರಿಯಗಳು ನಾವು
ಮನಸ್ಸಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಹೇಳ್ತಾರೆ, ಸುಂದರಕಾಂಡದಲ್ಲಿ ಹೇಳ್ತಾರೆ, ಈ ಹನುಮಂತ ನೋಡಬಾರದದ್ದೆಲ್ಲ ನೋಡಿದ್ದೆ ನಾನು ಅಂತ ಬಹಳ ದುಃಖಪಡೋ ಪ್ರಸಂಗದಲ್ಲಿ ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ, ಬಾಹ್ಯೇಂದ್ರಿಯಗಳ ಜೊತೆಗೆ ಮನಸ್ಸು ಬಹಳ ಪ್ರಧಾನವಾದದ್ದು, ಬಹಳ ಇಂಪಾರ್ಟೆಂಟ್. ಮನಸ್ಸಿಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ನಾವು ಇಲ್ಲಿ ಕೂತ್ಕೊಂಡು ಕೂಡ ಒಂದು ಮಾತು ಕಿವಿಯಲ್ಲಿ ಕೇತ್ಕೊಂಡು ಹೊರಗಡೆಯಿಂದ ಒಳಗಡೆಯಿಂದ ಬೇರೆ ಆಲೋಚನೆ ಮಾಡ್ಬೋದು. ಅಥವಾ ಬೇರೆ ಯಾರೋ ಒಬ್ಬ ವ್ಯಕ್ತಿ ಇಲ್ಲೆಲ್ಲೋ ಉಪನ್ಯಾಸ ಆಗ್ತಾ ಇದೆ ಮತ್ತು ಇಲ್ಲೇನೋ ದೇವತಾ ಕಾರ್ಯ ಆಗ್ತಾ ಇದೆ ಅಂತ ಬೇರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವನ ಮನಸ್ಸಿನಿಂದ ಇಲ್ಲಿ ಅನುಸಂಧಾನ ಮಾಡಿಕೊಳ್ಬೋದು. ಹೀಗಾಗಿ ಇಂದ್ರಿಯಗಳು ಜೊತೆಗೆ ಮನಸ್ಸು ಸೇರಿಕೊಂಡಾಗ ಮಾತ್ರ ಆ ಇಂದ್ರಿಯಗಳಿಂದ ಆಗುವಂಥ ಇಂದ್ರಿಯಗಳಿಂದ ಕೆಲಸ ಆಗ್ತದೆ. ಪ್ರಾಣದೇವರು ಹೇಳ್ತಾರೆ, ಹನುಮಂತ ಹೇಳ್ತಾನೆ, ನಾನು ಅವನ್ನೆಲ್ಲ ಮಾಡಿದ್ದೇನೆ, ಆದರೆ ನನ್ನ ಮನಸ್ಸು ಅಲ್ಲಿ ಪ್ರವೇಶ ಮಾಡಿರಲಿಲ್ಲ. ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ, ಇಂದ್ರಿಯಗಳು ಆಯಾ ಕೆಲಸಗಳಲ್ಲಿ ಪ್ರವೃತ್ತಿ ಮಾಡಬೇಕು ಅಂತಾದರೆ ಮನಸ್ಸಿರಬೇಕು. ನೀವು ಯೋಚನೆ ಮಾಡಿ, ಒಂದು ಸಲ ನಮಗೆ ಇವತ್ತು ಮನಸ್ಸು ಬೇಜಾರಾಯಿತು, ಯಾರು ದುಃಖ ಕೊಟ್ಟರು ಅಂತಂದರೆ ನೀವು ಅವತ್ತು ಊಟ ಸರಿ ಮಾಡಲ್ಲ, ಮಾಡ್ತೀರಿ, ಮನಸ್ಸಿನಿಂದ ಊಟ ಮಾಡಲ್ಲ. ಮನಸ್ಸು ಕೆಲಸವೇ ಮಾಡೋದಿಲ್ಲ, ಮನಸ್ಸು ಹಾಳಾಗಿ ಹೋಗ್ತದೆ. ಹಾಗಾದರೆ ಎಲ್ಲ ಇಂದ್ರಿಯಗಳಿಗೂ ಕೂಡ ಪ್ರವೃತ್ತಿ ಮಾಡಬೇಕು ಅಂತಾದರೆ ಮನಸ್ಸು. ಬಂದಿದ್ವಿ ಅಲ್ಲ, ನೀವು ಬಂದಿದ್ದರೆ, ಹೌದು ಬಂದಿದ್ವಿ, ಪ್ರವಚನಕ್ಕೆ ಬಂದಿದ್ವಿ, ಏನು ಹೇಳಿದ್ರೆ ಇದ್ದೇ ಅಲ್ಲ, ಇದನ್ನು ಹೇಳಿದ್ರಲ್ಲ ಅಲ್ಲ, ಹೌದಾ, ಇದ್ದೇ ಕೇಳಿಸ್ಕೊಳ್ಳಿಲ್ಲ, ನನ್ನ ಮನಸ್ಸು ಅಲ್ಲಿರಲಿಲ್ಲ, ನಾನು ಯಾವುದೋ ಟೆನ್ಷನಲ್ಲಿದ್ದೆ. ಸೊ ಮನಸ್ಸು ಬಹಳ ಪ್ರಧಾನವಾಗಿರುವಂತಹ ಇಂದ್ರಿಯ. ಆ ಮನಸ್ಸನ್ನು ಶುದ್ಧಗೊಳಿಸಿಕೊಂಡು ಮನಪೂರ್ವಕವಾಗಿ ಕರ್ಮವನ್ನು ಮಾಡಬೇಕು. ಇದನ್ನು ಹೇಳ್ತಾರೆ. ಒಂದು ವಿನೋದಕ್ಕೊಂದು ಕಥೆ ಇದೆ. ಒಬ್ಬ ಆಸ್ತಿಕ, ಒಬ್ಬ ನಾಸ್ತಿಕ. ಸಾಮಾನ್ಯವಾಗಿ ಅವನು ಆಸ್ತಿಕನೇ. ಇಬ್ಬರೂ ಕೂಡ ಒಂದು ಊರಿಗೆ ಬಂದರಂತೆ. ಒಬ್ಬನು ವೇಶ್ಯಾಸ್ತ್ರೀ ಹತ್ರ ಹೋದ, ಮತ್ತೊಬ್ಬ ಗುಡಿಗೆ ಹೋದಂತೆ, ದೇವಸ್ಥಾನಕ್ಕೆ ಹೋದಂತೆ. ಹೋದಾಗ ಅವನು ದೇವಸ್ಥಾನದಲ್ಲಿ ಕೂತಿಕೊಂಡು ಮಂಗಳಾರತಿಯನ್ನು ನೋಡ್ತಾ ಇದ್ದಾನೆ, ಪೂಜೆಯನ್ನು ನೋಡ್ತಾ ಇದ್ದಾನೆ. ಆದರೆ ಅವನ ಮನಸ್ಸಲ್ಲಿ ನನ್ನ ಸ್ನೇಹಿತ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಅವನ ತಲೆಯಲ್ಲಿ ಅದು. ಇವನು ಇಲ್ಲಿ ಕೂತಿಕೊಂಡು ಅವನು ನನ್ನ ಸ್ನೇಹಿತ ಇಂಥ ಕಡೆಯಲ್ಲಿ ಇಂಥ ಸಂದರ್ಭದಲ್ಲಿ ಭಗವಂತನನ್ನು ಅನುಸಂಧಾನ ಮಾಡ್ತಾ ಇದ್ದಾನೆ, ಭಗವಂತನ ಪೂಜೆ ನೋಡ್ತಾ ಇದ್ದಾನೆ, ಭಗವಂತನ ಷೋಡಶೋಪಚಾರ ಪೂಜೆಗಳನ್ನು ನೋಡ್ತಾ ಇದ್ದಾನೆ, ಅವರು ಆರಾಧನೆ ಮಾಡ್ತಾ ಇದ್ದಾನೆ ಅಂತ ಇವನು ಅನುಸಂಧಾನ ಮಾಡಿಕೊಂಡಂತೆ. ಇಬ್ಬರು ಹೋಗಿರೋದು ಬೇರೆ ಸ್ಥಳಕ್ಕೆ. ಒಬ್ಬನು ಪವಿತ್ರವಾದ ಸ್ಥಳಕ್ಕೆ ಹೋದ, ಮತ್ತೊಬ್ಬನು ಬೇರೆ ಸ್ಥಳಕ್ಕೆ ಹೋದ. ಆದರೆ ಇಬ್ಬರು ಇಂಟ್ಯೂಷನ್ ಮಾತ್ರ, ಮನಸ್ಸಿನಲ್ಲಿ ಅವನ ಆಲೋಚನೆ ಬೇರೆ ಇತ್ತು, ಇವನ ಆಲೋಚನೆ ಬೇರೆ ಇತ್ತು. ಇಬ್ಬರು ಸತ್ತರು. ಒಬ್ಬನಿಗೆ ಒಂದು ಸದ್ಗತಿ ಆಯಿತು, ಇನ್ನೊಬ್ಬನಿಗೆ ದುರ್ಗತಿ ಆಯಿತು. ಅವನು ಕೇಳಿದೆ, ನನ್ನನ್ನು ಇಲ್ಲೇ ಕಳಿಸಿದ್ರಿ, ನೋಡು ನೀನು ಅಡ್ರೆಸ್ ಚೇಂಜ್ ಆಗಿರಬೇಕು ಅಂತ ಯಮಭಟ್ಟನನ್ನು ಕೇಳಿದಂತೆ. ಅವ್ರು ಹೇಳಿದ್ರು, ಇಲ್ಲಪ್ಪ ಸರಿಯಾದಂತಹ ಸ್ಥಳಕ್ಕೆ ಬಂದಿದ್ದೀನಿ ನೀನು ಅಂತ. ನನ್ನ ಫ್ರೆಂಡಿಗೆ ನೀವು ಉತ್ತಮ ಗತಿ ಕೊಟ್ಟು ನನಗೆ ಇಂಥ ಗತಿ ಕೊಟ್ಟೆ, ನೋಡು ಟೆಸ್ಟ್ ಮಾಡಿರಿ ಅಡ್ರೆಸ್ಸು. ನೋಡಿದರು, ಫ್ರಮ್ ಅಡ್ರೆಸ್ ಕರೆಕ್ಟಾಗಿದೆ, ಟು ಅಡ್ರೆಸ್ ಕರೆಕ್ಟಾಗಿದೆ, ಎಲ್ಲೂ ಮಿಸ್ಟೇಕ್ ಆಗಿಲ್ಲ. ಅವ್ನು ಕೇಳಿದ, ಇಲ್ಲ ಇದ್ರ ಬಗ್ಗೆ ಮಾತನಾಡಬೇಕು. ಯಾಕೆ ಅಂದರೆ ನಾನು ಭೂಮಿಯಲ್ಲಿದ್ದಾಗ ನಾನು ಸತ್ಕರ್ಮಗಳನ್ನೇ ಮಾಡಿದ್ದೇನೆ, ಅವನು ಭೂಮಿಯಲ್ಲಿದ್ದಾಗ ದುಷ್ಕೃತಿಗಳನ್ನು ಮಾಡಿದ್ದಾನೆ. ಅಂಥವನು ನಾನು ದೇವರ ಪೂಜೆನೇ ನೋಡಿದ್ದೇನೆ, ದೇವತಾರಾಧನೆಯನ್ನು ಮಾಡಿದ್ದೇನೆ, ಎಲ್ಲದರಲ್ಲೂ ಭಾಗವಹಿಸಿದ್ದೇನೆ, ಎಲ್ಲದರಲ್ಲಿ ಪಾರ್ಟಿಸಿಪೇಷನ್ ಇದೆ ನನಗೆ. ಇಂಥ ದಿವಸ ಇಂಥ ಪೂಜೆಗೆ ಹೋಗಿದ್ದೇನೆ, ಇಂಥ ಕಡೆಯಲ್ಲಿ ಸ್ವಾಮಿಗಳು ಪೂಜೆ ಮಾಡಿದಾಗ ಹೋಗಿದ್ದೆ, ಎಲ್ಲವೂ ಇದೆ ಅಂದ ಮೇಲೆ ನನಗೆ ಯಾಕೆ ಈ ಶಿಕ್ಷೆ? ಅವನು ಕೇಳಿದ. ಅದಕ್ಕೆ ಹೇಳಿದರು, ಹೌದಪ್ಪ, ಬಾಹ್ಯವಾದ ಇಂದ್ರಿಯಗಳಿಂದ ನೀನು ದೇವರನ್ನು ನೋಡಿದರೂ ಕೂಡ ಒಳಗಿಂದ ಇಂದ್ರಿಯದಿಂದ ನಿನ್ನ ಆಲೋಚನೆ ಏನಿತ್ತು, ಮನಸ್ಸು ಎಂಬ ಇಂದ್ರಿಯದಿಂದ ನಿಂದು ಕಲ್ಮಶವಾಗಿತ್ತು. ನಿನ್ನ ಸ್ನೇಹಿತ ಬಾಹ್ಯವಾದ ಇಂದ್ರಿಯಗಳಲ್ಲಿದ್ದರೂ ಕೂಡ ಮನಸ್ಸಿನಿಂದ ಅವನು ಶುದ್ಧವಾಗಿ ಅವನು ಭಗವಂತನನ್ನೇ ಆರಾಧನೆ ಮಾಡ್ತಾ ಇದ್ದ. ಹಾಗಾದರೆ ಯಾವುದು ಬಂತು? ಯಾವ ಇಂದ್ರಿಯಗಳಿದ್ದರೂ ಕೂಡ, ಬಾಹ್ಯವಾದ ಇಂದ್ರಿಯಗಳಿದ್ದರೂ ಕೂಡ ಶುದ್ಧ ಅಂತಃಕರಣದಿಂದ, ಶುದ್ಧ ಮನಸ್ಸಿನಿಂದ ನಾವೇನು ಚಿಂತನೆ ಮಾಡ್ತಾ ಇರ್ತೇವೆ ಅದು ಬಹಳ ಮುಖ್ಯ. ಒಂದು 10 ನಿಮಿಷ ಪೂಜೆ ಮಾಡಿ, 10 ನಿಮಿಷ ಪೂಜೆಯಲ್ಲಿ ನಮ್ಮ ಅನುಸಂಧಾನ, ನಮ್ಮ ಮನಸ್ಸು ಸ್ಥಿರವಾಗಿತ್ತು ಅಂದರೆ ಆ ಪೂಜೆ ನಿಜವಾದ ಕೂಡ ಸಾರ್ಥಕ. ಗಂಟೆಯಾನಿಗೆಟ್ಲೆ ಕೂತು ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ದಕ್ಷಸಾಮ್ ಅಂತ ಹೇಳಿ ಬೈಕೊಂಡು ಮಾಡಿಕೊಂಡು ಮನಸ್ಸಿಗೆ ಕಸಿಬಿಸಿ ಮಾಡಿಕೊಂಡು ನೈವೇದ್ಯ ಸರಿಯಾಗಿ ಬರಲಿಲ್ಲ ಅಂತ ಅವರಿಗೆ ಹೆಂಡತಿಗೆ ಬೈದು, ಮಕ್ಕಳಿಗೆ ಬೈದು, ಬೆಳಗ್ಗಿಂದ ರಾತ್ರಿವರೆಗೆ ನಾವು ಒಂದು 1 ಅವರ್ 2 ಅವರ್ಸ್, ಅಫ್ಕೋರ್ಸ್ 2 ಅವರ್ಸ್ನ ನಾವು ಪೂಜೆ ಮಾಡಿದರೂ ಕೂಡ ಅದು ತೃಪ್ತಿದಾಯಕ ಆಗಲ್ಲ. ಯಾಕಂದರೆ ನಮ್ಮ ಮನಸ್ಸು ಶುದ್ಧವಾಗಿಲ್ಲದೇ ಇದ್ದಾಗ ಭಗವಂತ ಪೂಜೆ ಹೇಗೆ ತೋಳಲಿಕ್ಕೆ ಸಾಧ್ಯ? ಮನಸ್ಸು ಶುದ್ಧ, ಅಂತಃಕರಣ ಶುದ್ಧ ಆಗಬೇಕು. ಶುದ್ಧವಾದ ಅಂತಃಕರಣದಿಂದ ಪೂಜೆಯನ್ನು ಮಾಡಬೇಕು. 10 ಮಿನಿಟ್ಸ್ ಮಾಡಿ ಪ್ರಫುಲ್ಲವಾಗಿ, ಯಾವುದೇ ವಿಧವಾಗಿರುವಂಥ ಟೆನ್ಷನ್ ಇಲ್ಲದೆ ಭಗವಂತನಿಗೆ 10 ನಿಮಿಷ ಭಗವಂತನ ಧ್ಯಾನ ಮಾಡಿದರೂ ಮನಃಪೂರ್ವಕವಾಗಿ ಅದು ಫಲಪ್ರದವಾಗುತ್ತದೆ. ಗಂಟೆಯಾನಗಟ್ಟಲೆ ಕೂತಿಕೊಂಡು ಅವರಿಗೂ ಬೈದು ಇವರಿಗೂ ಬೈದು ಮನಸ್ಸಿಗೆ ಸಮಾಧಾನ ಇಲ್ಲದೆ ಕಿರಿಕಿರಿ ಮಾಡಿಕೊಂಡು ಏನೋ ಒಂದು ಮಾಡಿಕೊಂಡು ನಾವು ಮಾಡಿದರೆ ಅದು ಫಲಪ್ರದ ಆಗುವುದಿಲ್ಲ. ಹಾಗಾಗಿ ಶುದ್ಧ ಅಂತಃಕರಣದಿಂದ ನಾವು ಯಾವುದೇ ಒಂದು ಕರ್ಮವನ್ನು ಮಾಡಬೇಕು. ಹನುಮಂತ ಹೇಳ್ತಾನೆ, ನಾನು ನೋಡಿದ್ದು ನಿಜ, ಅವತ್ತು ಇನ್ಸಿಡೆಂಟ್ ನೋಡಿದ್ದು ನಿಜ, ಆದರೆ ನನ್ನ ಮನಸ್ಸು ಅಲ್ಲಿ ಪ್ರವೇಶ ಮಾಡಿರಲಿಲ್ಲ. ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ, ಇದು ನಿಜವಾಗಿರುವಂತಹ
ಹನುಮಂತನ ಅದ್ಭುತವಾಗಿರುವಂತಹ ವಾಕ್ಯ ಸುಂದರಕಾಂಡದಲ್ಲಿ ಬರ್ತದೆ. ಹೀಗೆ ಯಾವುದೇ ನಾವು ಅನೇಕ ಇಂದ್ರಿಯಗಳಿಂದ ಪಾಪಗಳನ್ನು ಮಾಡ್ತಾ ಇರ್ತೇವೆ. ವಾಯುದೇವರು ಪ್ರಾಣದೇವರು ಯಾವ ಇಂದ್ರಿಯದಿಂದಲೂ ಕೂಡ ಪಾಪವನ್ನು ಮಾಡೋದೇ ಇಲ್ಲ. ಅವರು ಅದರಿಂದ ಪಾಪಾವಿದ್ಧರು, ದೈತ್ಯ ಬಾಧೆ ಅಂತವರಿಗೆ ಸರ್ವತಾ ಇಲ್ಲ. ಹಾಗಾಗಿ ನಮ್ಮಲ್ಲಿ ಶನಿ ಕಾಟ ಇದೆ ಅಥವಾ ಇನ್ಯಾವುದೋ ಕಾಟ ಇದೆ ಅಂದರೆ ಕೆಲವೊಂದು ಕಡೆಯಲ್ಲಿ ಈಗಲೂ ಒಂದು ಸಂಸ್ಕೃತಿ, ಈಗ ಶನಿ ಕಾಟ ಅಂದರೆ ಶನಿಯನ್ನು ಆರಾಧನೆ ಮಾಡಬೇಕು, ಶನಿ ಹೋಮ ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಪ್ರಾಣದೇವರ ಗುಡಿಗೆ ಹೋಗಿ 10 ತಿರುಗು, ತುಪ್ಪದ ದೀಪ ಹಚ್ಚು, ಹೋಗ್ತದೆ ಅಂತಾರೆ. ಯಾಕೆಂದರೆ ಕಲಿ ಶನಿ ಮುಂತಾದವುಗಳು ರುದ್ರಾದಿ ದೇವತೆಗಳಿಗೂ ಕೂಡ ಕಲಿಯ ಅವಕಾಶ ಇದೆ, ಕಲಿಯ ಪ್ರಭಾವ ಇದೆ. ಪ್ರಾಣದೇವರಿಗೆ ಇಲ್ಲ, ಅವರು ಪರಶುಕ್ಲತರೆಯರು. ಒಂದು 3 ಗುಂಪಿದೆ. ಏನು? ಲಕ್ಷ್ಮೀದೇವಿ, ಬ್ರಹ್ಮವಾಯುರು ಮತ್ತು ಸರಸ್ವತಿ ಭಾರತೀಯರು. ಈ ವಿಂಗಿದೆಯಲ್ಲ, ಇವರು ಏನು ಕೆಲಸ ಮಾಡಿದರೂ ಕೂಡ, ಏನೇ ಕೆಲಸ ಮಾಡಿದರೂ ಕೂಡ ನಿಸ್ವಾರ್ಥವಾಗಿ ಮಾಡ್ತಾರೆ. ಅವರು ಭಗವಂತನ ಪ್ರೇರಣೆಗೋಸ್ಕರ, ಭಗವಂತನ ಪ್ರೀತಿಗೋಸ್ಕರ ಮಾಡುವಂಥವ್ರು ಇವರು. ಲಕ್ಷ್ಮೀದೇವಿ ಆಗಿರ್ಬೋದು, ಆಮೇಲೆ ಬ್ರಹ್ಮವಾಯುರು ಮತ್ತು ಸರಸ್ವತಿ ಭಾರತೀಯರು. ಯಾವುದೇ ಕಾರಣಕ್ಕೂ ಅವರು ಕೆಲಸ ಮಾಡೋದಂತಾದರೆ ನನಗೆ ದುಡ್ಡು ಬೇಕು, ನನಗೆ ಇದು ಬೇಕು, ನೋ. ಅವರು ಮಾಡೋದು ಕೇವಲ ಒಂದೇ, ಭಗವಂತನ ಪ್ರೀತಿ ಆಗಬೇಕು, ಭಗವಂತನ ಅನುಗ್ರಹ ಆಗಬೇಕು ಅಂತ. ಏಕಾಂತಾನ ನಕಸಿದರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಮಂತ ತತ್ವೋದ್ಯೋತದಲ್ಲಿ ಆಚಾರ್ಯ ಹೇಳ್ತಾರೆ. ಏನು? ಏಕಾಂತ ಭಕ್ತರು, ಅನೇಕಾಂತ ಭಕ್ತರು ಅಂತ. ಏಕಾಂತ ಭಕ್ತರು ಆಗುವಾಗ ಅವ್ರೇನು ಮಾಡ್ತಾರೆ? ಎಲ್ಲ ಮೋಕ್ಷವೂ ಕೂಡ ಭಗವಂತನಿಗೆ ಬೇಕು, ಭಗವಂತನಿಗೋಸ್ಕರ ಬೇಕು. ನಮಗೆ ಭಗವಂತ ಯಾಕೆ ಬೇಕು ಅಂದರೆ ಮೋಕ್ಷಕ್ಕೋಸ್ಕರ, ಅವನು ಸಾಧನ. ಅವರಿಗೆ ಯಾಕೆ ಬೇಕು ಅಂದರೆ ಭಗವಂತನಲ್ಲಿ ಕಾಣ್ತೇನೆ, ಎಲ್ಲವೂ ಕೂಡ ಭಗವಂತನಿಗೋಸ್ಕರ ಬೇಕು ಅವರಿಗೆ. ಇದು ಅವರ ದೊಡ್ಡ ವ್ಯಕ್ತಿತ್ವ. ಅಂಥ ಅದ್ಭುತ ಮಹಿಮಾಶಾಯಿಗಳು. ಅಂತಹ ಪ್ರಾಣದೇವರು ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವನಿಯಾಮಕ ಅನಂತ ರೂಪ ಭಗವತ್ ಕಾರ್ಯ ಸಾಧಕ ಪರಮದಯಾಲು ಕ್ಷಮಾಸಬ್ದ್ರ ಭಕ್ತವತ್ಸಲ ಭಕ್ತಾಪರಾಯಸ್ತು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ. ಒಂದೊಂದು ವಿಶೇಷಣಗಳು ಕೂಡ ಅದ್ಭುತವಾಗಿದೆ. ಒಂದೊಂದು ವಾಕ್ಯ, ಒಂದೊಂದು ಪದ ಅಲ್ಲಿ ಹೇಳ್ತಾರೆ. ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ. ಅನೇಕ ವಿಷ್ಣು ಭಕ್ತಿ, ಅನಂತ ವಿಷ್ಣು ಭಕ್ತ್ಯಾದಿಗಳು, ಜ್ಞಾನಾನಂದಾದಿಗಳು, ವಿಷ್ಣುವಿನಲ್ಲಿ ಅಚಂಚಲವಾಗಿರುವಂಥ ಭಕ್ತಿ, ಅನಂತ ಗುಣಗಳಿಂದ ಅವರು ಪರಿಪೂರ್ಣರಾಗಿರ್ತಾಗಿರಿ. ಅಂಥ ಪ್ರಾಣದೇವರು. ನಾನು ನಿನ್ನೆ ಹೇಳಿದೆ, ಪ್ರಾಣದೇವರು ತಮಗೋಸ್ಕರ ಅಂತ ತಾವು ಯಾವುದನ್ನು ಕೇಳ್ಕೊಳ್ಳೋದಿಲ್ಲ. ಅಲ್ಲಿ ಬಂತು ಪ್ರಾಣದೇವರು ಹನುಮಂತನಾದಾಗ ಅಹಂ ತಾವತ್ ಯಃ ಪ್ರಾಪ್ತಃ ಕಿಂ ಪುನಸ್ತೆ ಮಹಾಬಲಾಹ ನಹಿ ಪ್ರೈಕೃಷ್ಟ ಪ್ರೇಷ್ಯಂತೆ ಹಿತರೇ ಜನಾಃ. ಸೀತಾದೇವಿ, ಅಲ್ಲಪ್ಪ ಹನುಮಂತ, ನೀನು ಬಂದಿದ್ದಿ ಸರಿ, ಆ ಕಪಿಸೈನ್ಯ ಎಲ್ಲ ಬರಬೇಕಲ್ಲ ಸಮುದ್ರವನ್ನು ಉಲ್ಲಂಘನ ಮಾಡಿ. ಈಸ್ ಇಟ್ ಪಾಸಿಬಲ್? ನಾನು ಇಲ್ಲಿಂದ ಬಿಡುಗಡೆ ಆಗ್ತದಾ? ಹನುಮಂತ ಹೇಳಿದ, ತಾಯಿ, ನಾನು ನಿಜವಾಗಲೂ ಕೂಡ ಸುಗ್ರೀವನ ಸೈನ್ಯದಲ್ಲಿ ಭಾಳ ಲಾಸ್ಟ್ ಆ್ಯಂಡ್ ಲೀಸ್ಟ್, ನಾನು ಕಡೆಯವನು. ನನಗೇ ಇಷ್ಟು ತಾಕತ್ತಿದೆ ಅಂತಾದ ಮೇಲೆ ನಮ್ಮ ಅಪ್ಪಂದರು ನನಗಿಂತ ಶಕ್ತಿಶಾಲಿಗಳು ಬೇಕಾಷ್ಟು ಜನ ಇದ್ದಾರೆ, ಯೋಚನೆ ಮಾಡಬೇಡ, ಬರ್ತಾರೆ ಅಂತ. ಅದು ಅವನ ದೊಡ್ಡ ಮಾತು. ಯಾಕಂದರೆ ಹನುಮಂತನಿಗೆ ಇರುವ ತಾಕತ್ತು ಎಲ್ಲರಿಗಿಂತ ಮಿಗಿಲು. ಆದರೆ ಹನುಮಂತ ಅದನ್ನು ಎಕ್ಸ್ಪೋಸ್ ಮಾಡಲಿಲ್ಲ, ಅಹಂಕಾರವನ್ನು ಖಂಡನೆ ಮಾಡಿಕೊಂಡ. ಹೀಗೆ ಹನುಮಂತನಾದಾಗ, ಭೀಮನಾದಾಗ, ಜರಾಸಂಧನನ್ನು ಕೊಲ್ಲುವಂಥ ಪ್ರಸಂಗ ಬಂದಾಗ ಕೃಷ್ಣನ ಸನ್ನಿಧಾನದಲ್ಲಿ ನಾನು ನಿನ್ನೆ ಹೇಳಿದೆ, ಕೃಷ್ಣೇ ನಯಃ ಮೈಬಲಂ ಜಯಪಾರ್ಥೇದನುರ್ಧರೆ ಮಾಘದಂ ಸಾಧಯಿಷ್ಯಾಮಃ. ಎದ್ದು ಮಾಡೋದು ಬೇಡ. ಯಾಕೆಂದರೆ ಮನಶ್ಚಕ್ಷುರ್ವಿಹೀನಸ್ಯ ಕೀದೃಶಂ ಜೀವಿತಂ ಭವೇತ್ ಅಂತ ಧರ್ಮರಾಜ ಗೊಂದಲದಲ್ಲಿ ಇದ್ದು, ನನಗೆ ಒಂದು ಮನಸ್ಸು ಒಂದು ಕಣ್ಣು, ಅವರನ್ನು ಕಳಿಸ್ಕೊಟ್ಟ ಜರಾಸಂಧ ಮುಗಿಸಿಬಿಡ್ತಾನಪ್ಪ, ಜರಾಸಂಧ ಮುಗಿಸಿಬಿಡ್ತಾನೆ, ಹಾಗಾಗಿ ನಾನು ಕಳಿಸೋದಿಲ್ಲ. ಪಾಂಡುಗೆ ಸದ್ಗತಿ ಆಗದೇ ಇದ್ರೂ ಪರವಾಗಿಲ್ಲ, ಇದು ವಿಡ್ರಾ ಮಾಡ್ಕೊಳ್ಳೋಣ, ರಾಜಸೂಯಾಗ ಮಾಡೋದು ಬೇಡ ಅಂತ ಹೇಳಿದ. ಆವಾಗ ಎದ್ದು ನಿಂತು ಮಾತನಾಡ್ತಾನೆ ಭೀಮಸೇನ, ಕೃಷ್ಣೇನಯಃ ಮೈಬಲಂ ಜಯಪಾರ್ಥೇ ಧನುರ್ಧರೆ ಮಾಗಧಂ ಸಾಧಯಿಷ್ಯಾಮಃ. ಕೃಷ್ಣನ ಅನುಗ್ರಹ ನನ್ನಲ್ಲಿ ತಾಕತ್ತಿದೆ, ತೋಳುಬಲಿದೆ. ಜಯಪಾರ್ಥೇ ಧನುರ್ಧರೆ ಮಾಗಧಂ ಸಾಧಯಿಷ್ಯಾಮಃ. ಎಂಥೆಂಥ ನೀತಿಗಳು ಪ್ರಾಣದೇವರದು, ಯಾವುದು ಸ್ವಾರ್ಥಕ್ಕೋಸ್ಕರ ಇಲ್ಲ. ನಿಮಗೆಲ್ಲ ಗೊತ್ತಿರೋ ಕಥೆ, ಪಟ್ಟಾಭಿಷೇಕ ಎಲ್ಲ ಆದಮೇಲೆ ಕೌರವರ ಸಂಹಾರ ಮಾಡಿದ ಮೇಲೆ ಭಾಳ ಬ್ಯೂಟಿಫುಲ್. ಧೃತರಾಷ್ಟ್ರ ಎಲ್ಲ ಸತ್ತೋಗಿದ್ದಾರೆ. ಎಲ್ಲ ಸತ್ತೋದ ಮೇಲೆ ಬಹಳ ಮೂರ್ಛಿತನಾಗಿ ದುಃಖಿತನಾಗಿ ಮಲ್ಕೊಂಡಾಗ ವಿದುರ ಬಂದು ಹೇಳ್ತಾನೆ, ಉತ್ತಿಷ್ಠ ರಾಜನ್ ಕಿಂ ಶೇಷೆ. ಯಾಕೆ ಮಲ್ಕೊಂಡಿದ್ದಿ? ಅನ್ಕಾನ್ಷಿಯಸ್ ಆಗಿ ಮಲ್ಕೊಂಡ ಒಬ್ಬ ಅನ್ಕಾನ್ಷಿಯಸ್ ಆಗಿರುವಂಥ ವ್ಯಕ್ತಿ ಯಾಕೆ ಮಲ್ಕೊಂಡಿದ್ದೆ ಅಂತ ಕೇಳ್ತಾನೆ ವಿದುರ. ಅಲ್ಲಪ್ಪ ಏನು ಮಾಡಲಿ, ನನ್ನ ಮಕ್ಕಳೆಲ್ಲ ಸತ್ತೋದ್ರು. ಯಾರು ಚಿಕ್ಕವರು ಸತ್ತು ಹೋದರೆ ದೊಡ್ಡವರು ಹೋದರೆ ಒಂದು ಮಾತಿದೆ, ಒಂದು ಏಜಲ್ಲಿ ಹೋದರೆ. ಚಿಕ್ಕ ಮಕ್ಕಳು 100 ಜನ ವಿಧಿವೇಂದ್ರ ಗುಳೋ ಅಂತ ಅಳ್ತಾ ಇದ್ದಾರೆ. ಸಮಾಧಾನ ಮಾಡ್ಕೋ. ಯಾರು ಸಮಾಧಾನ ಮಾಡಬೇಕು? ಸಮಾಧಾನ ಮಾಡುವಂಥ ಮುದುಕರೆಲ್ಲ ಹೋಗಿಬಿಟ್ಟಿದ್ದಾರೆ. ಭೀಷ್ಮದ್ರೋಣಾದಿಗಳು ಯಾರಿಲ್ಲ, ಯಾರು ಸಮಾಧಾನ ಮಾಡಬೇಕು? ಆ ವಿಧವಾ ಸ್ತ್ರೀಯರು ಇವರಿಗೆ ಸಮಾಧಾನ ಮಾಡಬೇಕು.
ಅವನು ಹೇಳ್ತಾನೆ, ವಿದುರ ಧಾರೆ ಮಾತ್ಮನ ಒಂದೇ ಇದೆ, ಮನಸ್ಸು ಗಟ್ಟಿ ಮಾಡಬೇಕು, ಬೇರೆ ಮಾರ್ಗ ಇಲ್ಲ. ಹಾಗೆ ಹೇಳಿ ನೀನು ಯಾಕೆ ಮಲಗಿದ್ದಿ ಅಂತ ಹೇಳ್ತಾನೆ ಅವನು. ಯಾಕಂದರೆ ಎಲ್ಲ ಅನರ್ಥಕ್ಕೆ ಕಾರಣನಾದವನು ನೀನು ಅಂತ ಅಲ್ಲಿ ಉಪದೇಶ ಮಾಡ್ತಾನೆ. ಅದು ವಿದುರ ನೀತಿ ಅನ್ನೋದೇ ಒಂದು ಟಾಪಿಕ್ ಇದೆ. ಇಂತಹ ಪ್ರಸಂಗದಲ್ಲಿ ಅವನೇನು ಮಾಡ್ತಾನಂದರೆ, ಅವನಿಗೆ ವೈರಾಗ್ಯ ಇಲ್ಲ ಇನ್ನು. ನಾನು ನನ್ನ ಮಕ್ಕಳಿಗೆ ಶ್ರಾದ್ದ ಹಾಕಬೇಕು. ಧರ್ಮರಾಜನ ಹತ್ರ ಬಂದು ಕೇಳ್ತಾನೆ, ಅಪ್ಪ ನಾನು ನನ್ನ ಮಕ್ಕಳಿಗೆ ಶ್ರಾದ್ದ ಹಾಕಬೇಕು, ನನಗೆ ಕೊಡು ಅಂತ. ಫೈನಾನ್ಸ್ ಮಿನಿಸ್ಟರು ಭೀಮಸೇನ. ಹೌದಾ? ಹೋಗ್ತಾನೆ, ನೋಡಪ್ಪ ದೊಡ್ಡಪ್ಪ ಶ್ರಾದ್ದ ಹಾಕಬೇಕಂತೆ, ಅದರ ದುಡ್ಡು ಕೊಡು ಅಂತ. ಭೀಮಸೇನ ಹೇಳಿದ, ಯಾಕೆ ಕೊಡಬೇಕು? ಅಲ್ಲ, ಶ್ರಾದ್ದ ಸದ್ಗತಿ ಬೇಡ, ಆಗೋದು ಬೇಡ, ದುಷ್ಟರಿಗೆ ಸದ್ಗತಿ ಆಗೋದು ಬೇಡ, ನಾನಂತೂ ಕೊಡೋದಿಲ್ಲ. ಎಲ್ಲಿಂದ ಕೊಡಬೇಕು? ಗೌರ್ಮೆಂಟ್ ದುಡ್ಡು ಕೊಡಬೇಕು, ಬೊಕ್ಕಸದಿಂದ ದುಡ್ಡನ್ನು ಕೊಡಬೇಕು. ಕೋಶಾಧಿಕಾರಿ ಭೀಮಸೇನ ನಾನು 1 ಪೈಸೆ ಕೊಡೋದಿಲ್ಲ ಅಂತ ಹೇಳಿದ, ಬೈದು ಕಳಿಸಿದ. ಧರ್ಮರಾಜ ಅಲ್ಲ, ಅವನಿಗೆ ಸಂಕೋಚ. ಅಲ್ಲಪ್ಪ ಹೇಗೆ ವಯಸ್ಸಾಗಿದೆ, ಇಂಥ ಸಂದರ್ಭದಲ್ಲಿ ನೋ, ನಾನು ದುಡ್ಡು ತಪ್ಪಿ ಕೊಡೋದಿಲ್ಲ, ಅಂಥ ದುಷ್ಟರಿಗೆ, ಎಸ್ಪೆಷಲಿ ದುಷ್ಟರಿಗೆ ಅಂತೂ ಪರ್ಸ್ನಲ್ ಆಗೂ ಕೊಡೋದಿಲ್ಲ, ಹೋಗು ನಾ ಕೊಡಲ್ಲ ಅಂತ ಹೇಳಿದ್ದೀನಿ ಅಂತ ಅಣ್ಣನಿಗೆ ಹೇಳಿದ. ನೋಡಲಿಕ್ಕೆ ಭಾಳ ವಿಚಿತ್ರ ಅನಿಸ್ತದೆ ಈ ಮಾತು, ಅಣ್ಣನ ಮಾತನ್ನು ಮೀರಿದ ಅಂತ ಅನಿಸ್ತದೆ. ವಾಸ್ತವಿಕವಾಗಿ ಭೀಮಸೇನ ಮಾಡಿರುವಂತಹದ್ದು ಅದ್ಭುತವಾದಂಥ ಕೆಲಸ. ಇವತ್ತಿನ ಸರ್ಕಾರ, ಇವತ್ತಿನ ರಾಜರು ಮಾಡಬೇಕಾದಂಥ ಕೆಲಸ, ಇವತ್ತು ರಾಜರು ಮಾಡುವಂಥ ಕೆಲಸ. ಯಾವುದನ್ನು ಕೂಡ ಸರ್ಕಾರದ ಹಣವನ್ನು ಸೆಲ್ಫ್ ಆಗಿ ಉಪಯೋಗಿಸಬಾರದು ಅನ್ನೋದನ್ನು ಭೀಮಸೇನ ಅವತ್ತೇ ಹೇಳಿದ. ಧೃತರಾಷ್ಟ್ರ ದೊಡ್ಡಪ್ಪ ಬಂದು ನನ್ನ ಮಕ್ಕಳಿಗೆ ಶ್ರಾದ್ದ ಮಾಡಬೇಕು ಅಂತ ಕೇಳಿದಾಗ ಬಾಯಿಗೆ ಬಂದಂಗೆ ಬೈದ, ಕೊಡೋದಿಲ್ಲ ಅಂತ ಹೇಳಿದ. ಭಾಳ ಬೇಜಾರಾಯಿತು. ಕಡೆಗೆ ಧರ್ಮರಾಜನಿಗೆ ಸಂಕೋಚ. ಧರ್ಮರಾಜ ತನ್ನ ಸೆಲ್ಫ್ ಅಕೌಂಟಿಂದ ಆ ದುಡ್ಡನ್ನು ಕೊಟ್ಟು ಕಳಿಸಿದ. ಭೀಮಸೇನ ಕೊಡಲಿಲ್ಲ. ಭೀಮಸೇನ ಯಾಕೆ ಕೊಡಲಿಲ್ಲ ಗೊತ್ತುಂಟು? ಭೀಮಸೇನ ಯಾಕೆ ಕೊಡಲಿಲ್ಲ ಅಂದರೆ, ಅವನ ನಿಜವಾದಂಥ ಭಾಗವತ ಧರ್ಮ ಯಾವುದೇ ಒಂದು ಸರ್ಕಾರದ ಹಣವನ್ನು, ಯಾವುದೇ ಒಂದು ಪ್ರಜೆಗಳ ಧನವನ್ನು, ಯಾವುದೇ ಒಂದು ದುಡ್ಡನ್ನು ಅದನ್ನು ಸರ್ಕಾರಕ್ಕೆ ಮಾತ್ರ ಬಳಸಬೇಕು ಹೊರತಾಗಿ ಸ್ವಲ್ಪ ತನ್ನ ಸ್ವಂತ ಕೆಲಸಗಳಿಗೆ ಬಳಸಬಾರದು ಅನ್ನೋ ಒಂದು ಸಂದೇಶವನ್ನು ಭೀಮಸೇನ ಹಾಗೆ ಕೊಟ್ಟ. ಭೀಮಸೇನ ಕೊಟ್ಟ ಕೂಡಲೇ ಸರಿ ಅಂತ ಹೋದ. ಅದನ್ನು ಬೇಜಾರು ಮಾಡಿಕೊಂಡ. ಯಾಕಂದರೆ ಸಮಾನ ವಯಸ್ಸಲ್ಲಿದ್ದಾಗ ಡಿಸ್ಕಸ್ ಆಗ್ತದೆ. ವಯಸ್ಸಾದ ಮೇಲೆ ದುಃಖ ಹೇಳ್ಕೊಳ್ಳಿಕ್ಕೆ ವಿದುರ ಒಪ್ಪನೇ. ನೋಡಪ್ಪ, ನಾನು ಹೋಗಿ ದುಡ್ಡು ಕೇಳಿದೆ, ಆ ಹುಡುಗ ಹಿಂಗೆ ಮಾತನಾಡಿದ, ನನಗೆ ಮಕ್ಕಳೆಲ್ಲ ಸತ್ತು ಹೋಗಿದ್ದಾರೆ. ಹೀಗೆ ವಿದುರ ಏನು ಹೇಳಿದ ಗೊತ್ತುಂಟಾ? ವಿದುರ ಅದನ್ನು ಸಪೋರ್ಟ್ ಮಾಡಿಲ್ಲ, ವಿದುರ ಬಾಯಿಗೆ ಬಂದಂಗೆ ಬೈದ. ಭೀಮಸೇನ ಮಾಡಿದ್ದಕ್ಕೆ ಸರಿ ಇದೆ, ನಿನಗೆ ಇಷ್ಟು ವಯಸ್ಸಾಗಿದೆ, ಬುದ್ಧಿ ಬಂದಿಲ್ಲ, ಇನ್ನೂ ಇಲ್ಲೇ ಕೂತ್ಕೊಂಡು ಊಟ ಮಾಡಿಕೊಂಡು ಸುಖವಾಗಿ ಇದ್ದಿ, ನೀನು ಮಕ್ಕಳು ಸತ್ತಿದ್ದಾರೆ, ಒಂದು ಬುದ್ಧಿ ಬಂದಿಲ್ಲ, ಮಾಡಲಾರ್ದ ಅನಾಹುತವನ್ನು ಮಾಡಿದ್ದಿ, ಈ ರೀತಿಯಾಗಿ ಮಾಡಿದರೆ ಹೀಗೆ ಆಗ್ತಂತ ಗೊತ್ತಿದ್ರೂ ಕೂಡ ನೀನು ಲುಬ್ಧಕಃ ಆಸೆ ಬುರುಕತನದಿಂದ ನನ್ನ ಅಣ್ಣನ ಆಸ್ತಿನೂ ನನಗೆ ಬರಬೇಕು, ನಮ್ಮದೂ ಬರಬೇಕು ಅಂಥೇಳಿ ಅವರಿಗೆ ನ್ಯಾಯವಾಗಿ ಬರುವಂತಹ ಇದನ್ನು ಕೂಡ ನೀನು ತಡೆದಿ, ಅಂಥ ವ್ಯಕ್ತಿತ್ವ ನಿಂದು, ಇನ್ನೂ ವೈರಾಗ್ಯ ಬಂದಿಲ್ಲ ನಿನಗೆ. ಅವನು ಹೇಳ್ತಾನೆ, ಎಂಥ ಮಾತು ಹೇಳ್ತಾನೆ ಅಂದರೆ, ಭೀಮಸೇನಾಹೃತಂ ಪಿಂಡಂ ಆದತ್ಸೆ ಗೃಹಪಾದವತ್. ಒಂದು ನಾಯಿಗೆ ಚೈನ್ ಹಾಕಿ ಮನೆಯಲ್ಲಿ ಕಟ್ಟಿರ್ತೇವೆ, ಅದು ಬೆಳಿಗ್ಗೆ ಎದ್ದು ನಾಲಿಗೆ ಬಿಚ್ಚಿ ಗಂಜಿ ಯಾವಾಗ ಹಾಕ್ತ ಅಂತ ಕಾಯ್ತಾ ಇರ್ತದೆ. ಹಾಗೆ ಆಯಿತು ನಿನ್ನ ದುರ್ಗತಿ. ಅವರ ಮಕ್ಕಳ ಮುಂದೆ ಬೆಳಿಗ್ಗೆ ಯಾವಾಗ ಆಗ್ತದೆ, ಯಾವಾಗ ಊಟ ಮಾಡಬೇಕು ಅಂತ ನಾಯಿಯಂತೆ ನಿನ್ನ ಜೀವನವನ್ನು ನೀನು ಸಾಗಿಸ್ತಾ ಇದ್ದೀನಿ. ನಿನಗೆ ಮನುಷ್ಯತ್ವ ಇದ್ದರೆ ಈಗ ಹೊರಡು, ನಾನು ಬರ್ತೇನೆ ಕಾಡಿಗೆ ಅಂತ ಅವರೆಲ್ಲರನ್ನೂ ಕೂಡ ಕಾಡಿಗೆ ಕರ್ಕೊಂಡು ಹೋದ ಅಂತ ಒಂದು ಕತೆ ಬರ್ತದೆ. ಇದು ಭೀಮಸೇನನ ವ್ಯಕ್ತಿತ್ವ. ಭೀಮಸೇನ ದೇವರು ಅಷ್ಟೇ ಅಲ್ಲ, ಅವರು ತತ್ವಪ್ರಸಾರ ಆಗಬೇಕು ಅಂತೇಳಿ 5 ಗ್ರಾಮಗಳೇ, ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಅಲ್ಲಿ ಬ್ರಾಹ್ಮಣರನ್ನು ನಿಯೋಜನೆ ಮಾಡಿ ಪಟಪ್ರವಚನಕ್ಕೋಸ್ಕರ ಇಟ್ಟು ಅವರಿಗೆ ವೇತನವನ್ನು ಕೊಡ್ತಾ ಇದ್ರು ಅಂತ ಒಂದು ಮಾತು ಬರ್ತದೆ. ಎಷ್ಟು ಸೂಕ್ಷ್ಮವಾಗಿರುವಂತಹ ಜ್ಞಾನ. ಒಂದು ದಿವಸ ಒಬ್ಬ ಮುದುಕ ನನ್ನ ಮಗನಿಗೆ ಮುಂಜೀವೆ ಮಾಡಬೇಕು ಅಂತ ಬಂದಾಗ ಧರ್ಮರಾಜ ಹೇಳಿದ, ಟೈಮ್ ಆಗಿದೆ ಈಗ, ನಾಳೆ ಬಾ ಅಂತ ಹೇಳಿದ. ಭೀಮಸೇನ ದೇವರು ಹೇಳಿದು, ದೊಡ್ಡದಾಗಿ ಒಂದು ಘಂಟಾನಾದವನ್ನು ಹೊರಡಿಸಿದರು. ನನ್ನ ಅಣ್ಣ ನಾಳಿನವರೆಗೆ ಬದುಕಿರ್ತಾನೆ, ಅವನಿಗೆ ನಂಬಿಕಿದೆ ಅಂತ ಭಾಳ ದೊಡ್ಡದಾಗಿ ಅವನನ್ನು ಘಂಟಾನಾದದಿಂದ ಹೇಳಿ ಜೋರಾಗಿ ಜಾಗಂಟಿ ಬಾರಿಸಿ ಹೀಗೆ ಹೇಳಿದರು. ಆಶ್ಚರ್ಯ ಅಂದರೆ, ಕಣಶಶ್ಚೈವ ವಿದ್ಯಾಮರ್ಥಂ ಚ ಸಾಧೆ ಗೃಹೀತೈವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ನಮ್ಮ ಆಯುಷ್ಯ ಎಷ್ಟು ನಮಗೆ ಗೊತ್ತಿಲ್ಲ, ನಾವು ಕೈಕಾಲು ಗಟ್ಟಿ ಇದ್ದಾಗ ಭಗವಂತನನ್ನು ಆರಾಧನೆ ಮಾಡಬೇಕು. ಭೀಮಸೇನನಿಗೆ ಆ ಎಚ್ಚರ ಇತ್ತು, ಧರ್ಮರಾಜನಿಗಿಲ್ಲ. ಎಂಥ ಧರ್ಮರಾಜನಿಗೆ ಎಲ್ಲವೂ ಗೊತ್ತಿದೆ, ಆದರೂ ಭೀಮಸೇನ ದೇವರಷ್ಟು ಜ್ಞಾನ ಇಲ್ಲ. ಯಾಕೆ ಗೊತ್ತುಂಟಾ? ಭೀಷ್ಮಾಚಾರ್ಯರಿಂದ ಸೀನಿಯರ್ ಮೋಸ್ಟ್ ವ್ಯಕ್ತಿ ಭೀಷ್ಮಾಚಾರ್ಯರು. ಪರಶುರಾಮ ದೇವರ ಹತ್ರ ಎಲ್ಲರ ಹತ್ರವೂ ಕೂಡ ವಿಶೇಷವಾದಂಥ ವಿದ್ಯಾಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ಅವರು ಶರಪಂಜರದಲ್ಲಿ ಮಲ್ಕೊಂಡಾಗ ಕೃಷ್ಣ ಹೇಳ್ತಾನೆ ಧರ್ಮರಾಜನಿಗೆ, ಆ ಮುದುಕ ಹೋದರೆ ಬರೇ ಮುದುಕ ಹೋಗಲ್ಲ, ಆ ಶರೀರ ಸುಡಲ್ಲ ನಾವು. ಅವನ ಜೊತೆಗೆ ಅವನು ಪಡ್ಕೊಂಡ ಅನೇಕ ವಿಧವಾಗಿರುವಂಥ ಜ್ಞಾನವೂ ನಶಿಸಿ ಹೋಗ್ತದೆ. ಎಲ್ಲವೂ ಗೊತ್ತಿತ್ತು, ಸೋಷಿಯಾಲಜಿ, ಎಕನಾಮಿಕ್ಸ್ ಎಲ್ಲ ಜ್ಞಾನವೂ ಭೀಷ್ಮಾಚಾರ್ಯರಿಗಿತ್ತು.
ಹಾಗೆ ಹೇಳ್ತಾರೆ, ತಸ್ಮಿನ್ ಅಸ್ತಂಗತೆ ಭೀಷ್ಮೆ ಕೌರವಾಣಾಂ ದುರಂದರೆ ಜ್ಞಾನಾನಿ ಅಸ್ತಂ ಗಮಿಷ್ಯಂತಿ ತಸ್ಮಾತ್ ತ್ವಾಂ ಚೋದಯಾಮ್ಯಹಂ. ಹಾಗಾಗಿ ಭೀಷ್ಮಾಚಾರ್ಯರು ಹೋದರೆ ಒಂದು ಹಣ್ಣಾದ ಮುದುಕ ಸತ್ತ ಅಂತಲ್ಲ, ಆ ಮುದುಕ ಸತ್ತು ಅವನ ಒಳಗಡೆ ಇರುವಂತಹ ಜ್ಞಾನವೂ ನಶಿಸಿ ಹೋಗ್ತದೆ, ಅದು ನಾಶ ಆಗಬಾರ್ದು. ಕೃಷ್ಣನ ಹೋಗ್ಬೇಕ ಬಾ ಅಂತ ಕೃಷ್ಣ ಬೆಳಿಗ್ಗೆ ಸಾಯಂಕಾಲ ಅಲ್ಲಿ ಕೂತಿಕೊಂಡು ಟ್ಯೂಷನ್ ಥರ ಉಪದೇಶ ಮಾಡಿ ಎಲ್ಲವನ್ನೂ ಕಲಿಸಿದ ಅಂತ ಬರ್ತದೆ. ಅಂಥ ಧರ್ಮರಾಜ ಎಡವಿದಾಗ ಭೀಮಸೇನ ಬಂದು ಹೇಳಿದ, ಇದು ತಪ್ಪು, ಹೀಗೆ ಮಾಡಬಾರದು ಅಂಥೇಳಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅದನ್ನು ಉಪದೇಶ ಮಾಡಿದ. ಅಂತಹ ಅದ್ಭುತವಾಗಿರುವಂತಹ ವ್ಯಕ್ತಿತ್ವ ಪ್ರಾಣದೇವರು. ಮಹಿಮೆ ಹೇಳ್ತಾರೆ, ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವನಿಯಾಮಕ. ಅವನು ಅನಂತ ವೇದಗಳಿಂದ ಪ್ರತಿಪಾದ್ಯ. ಪ್ರಾಣ ಮಧ್ವಾಚಾರ್ಯರು ಅನಂತ ವೇದದಿಂದ ಪ್ರತಿಪಾದ್ಯ. ಎಲ್ಲಿ? ಪೂರ್ವ ಪ್ರಸಿದ್ಧ ರಮಾ ವ್ಯತಿರಿಕ್ತ. ಪೂರ್ವ ಪ್ರಸಿದ್ಧ ರಮ, ಭಗವಂತನನ್ನು ಹೇಳುವಂಥ ಕೆಲವೊಂದು ಶಬ್ದಗಳಿವೆ. ಆ ಭಗವಂತನನ್ನು ಹೇಳುವಂಥ ಋತೇ ನಾರಾಯಣಾದೀನಿ ನಾಮಾನಿ ಅಂತ, ನಾರಾಯಣ ಓಂಕಾರ ಮುಂತಾದಂಥ ಶಬ್ದಗಳಿಂದ ಪ್ರತಿಪಾದ್ಯನಾದವನು ಭಗವಂತನೇ. ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾದವನು ಭಗವಂತನೇ. ಲಕ್ಷ್ಮಿಯಿಂದ ಪ್ರತಿಪಾದ್ಯವಾಗಿರುವಂಥ ಮಂತ್ರಗಳಿದೆ, ಶ್ರೀ ಸೂಕ್ತ ಮುಂತಾದವುಗಳು. ಲಕ್ಷ್ಮೀದೇವಿಯಿಂದ ಪ್ರತಿಪಾದ್ಯವಾಗಿ ಹಿರಣ್ಯವರ್ಣಾಂ ಹರಿಣೀಂ ಅಂಥೇಳಿ ನಾವೇನು ಲಕ್ಷ್ಮೀ ಶ್ರೀ ಸೂಕ್ತವನ್ನು ಹೇಳ್ತೇವೆ, ಅದು ಲಕ್ಷ್ಮಿಯೇ ಪ್ರತಿಪಾದ್ಯಳು. ಹಾಗಾಗಿ ಭಗವಂತ ಕೆಲವೊಂದು ಶಬ್ದಗಳಿಂದ ಅವನೇ ಪ್ರತಿಪಾದ್ಯನಾಗಿದ್ದಾನೆ. ಸಕಲ ಶಬ್ದದಿಂದನೂ ವಾಚ್ಯ, ಅದರಲ್ಲಿ ಎಸ್ಪೆಷಲಿ ಓಂಕಾರ ಮುಂತಾದಂಥ ನಾರಾಯಣ ಮುಂತಾದಂಥ ಶಬ್ದಗಳಿಂದ ಅವನೇ ವಾಚ್ಯನಾಗಿದ್ದಾನೆ. ಪುರುಷ ಸೂಕ್ತದಿಂದ ವಾಚ್ಯನಾಗಿದ್ದಾನೆ. ಅದನ್ನು ಬಿಟ್ಟು ಶ್ರೀ ಸೂಕ್ತ ಮುಂತಾದಂಥ ಸೂಕ್ತಗಳಿಂದ ಲಕ್ಷ್ಮಿಯನ್ನು ವಾಚ್ಯಳಾಗಿದ್ದಾಳೆ. ಅವಳನ್ನು ಬಿಟ್ಟು ಉಳಿದ ಸಮಗ್ರ ವೇದರಾಶಿ ನಾರಾಯಣ ಮುಖ್ಯಪ್ರಾಣನನ್ನು ಪ್ರತಿಪಾದನೆ ಮಾಡ್ತಾರೆ. ಎಂಥ ದೊಡ್ಡ ವಿಷಯ. ಭಗವಂತನನ್ನು ಪ್ರತಿಪಾದನೆ, ಭಗವಂತನ ಕೆಲವೊಂದು ಶಬ್ದಗಳು ಬಿಟ್ಟು ಲಕ್ಷ್ಮೀದೇವಿಯ ಕೆಲವೊಂದು ಶಬ್ದಗೊಟ್ಟು ಸಮಗ್ರ ಅನಂತ ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಅಪೌರುಷೇಯವಾಗಿರುವಂಥ ವೇದವಾಕ್ಯದಿಂದ ಪ್ರತಿಪಾದ್ಯನಾಗಿರುವಂಥವನು ಯಾರು ಅಂದರೆ ಭಗವಂತ. ಇಂಥ ಮುಖ್ಯಪ್ರಾಣದೇವರು ಅವನೊಬ್ಬನೇ. ಬೇರೆ ಯಾವ ದೇವತೆಗಳಿಗೂ ಈ ಚಾನ್ಸ್ ಇಲ್ಲ. ಬೇರೆ ಯಾವ ದೇವತೆಗಳು ಕೂಡ ಅನಂತ ವೇದ ಪ್ರತಿಪಾದ್ಯರಲ್ಲ. ಪ್ರಾಣದೇವರು ಮಾತ್ರ ಅನಂತ ವೇದ ಪ್ರತಿಪಾದ್ಯತ್ವ ಅಪೌರುಷೀಯವಾಗಿರುವಂಥ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂದರೆ ಎಂಥ ಮಹಿಮೆ ಭಗವಂತಂದು. ಯಾವುದೋ ಪೌರುಷೇಯ ವಾಕ್ಯ ಅಲ್ಲ, ಅನಾದ್ಯನಂತ. ಆ ಯಾವ ವೇದಗಳು ವೇದವಾಕ್ಯಗಳು ಯಾವತ್ತೂ ಕೂಡ ನಾಶವನ್ನು ಹೊಂದೋದಿಲ್ಲ, ಹುಟ್ಟಿಲ್ಲ, ನಾಶ ಇಲ್ಲ, ನಿರ್ವಿಕಾರವಾಗಿರುವಂಥ ಅಪೌರುಷೇಯವಾಗಿರುವಂತಹ ಏನು ವೇದವಾಕ್ಯ ಇದೆ ಅದರಿಂದ ಪ್ರತಿಪಾದ್ಯನಾಗ್ತಾನೆ ಮುಖ್ಯಪ್ರಾಣ ಅಂತಂದರೆ ಇದಕ್ಕಿಂತ ಮಹಿಮೆ ಏನು ಬೇಕು? ಅದನ್ನೇ ಹೇಳ್ತಾರೆ, ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ. ಅನಂತ ಜೀವರಲ್ಲಿ ನಿಯಾಮಕನಾಗಿದ್ದಾನೆ. ಅವನಿಲ್ಲ ಅಂದರೆ ಮುಗಿತಾ ನಮ್ಮ ಕಥೆ? ಅವನ ಪ್ರೇರಣೆ ಇಲ್ಲ, ಅವನ ನಿಯಮನ ಇಲ್ಲ ಅಂದರೆ ನಮ್ಮ ಕಥೆ ಮುಗೀತು. ಪ್ರಾಣದೇವರು ಇರೋಷ್ಟುವರೆಗೆ ನಮ್ಮ ಕಥೆ. ರಾತ್ರಿ 10 ಗಂಟೆವರೆಗೆ ಮಾತಾಡ್ಕೊಂಡು ಬಂದಿರ್ತೀವಿ. ರಾತ್ರಿ ಚಂದಿದ್ರಲ್ಲ, ಬೆಳಿಗ್ಗೆ ಎದ್ದು ಕೂಡ ಎದೆ ತಣ್ಣಗಾಗಿರ್ತದೆ. ಯಾಕೆ? ಒಳಗಡೆ ಶ್ವಾಸೋಚ್ಛ್ವಾಸ ರೂಪವಾಗಿರುವಂತಹ ಪ್ರಾಣ ಇದ್ದಾಗ ಮಾತ್ರ ನಮ್ಮ ಕೆಲಸ. ಬೇರೆ ಎಲ್ಲ ಇಂದ್ರಿಯಗಳು ಶಿಥಿಲ ಆಗಿದ್ದರೂ ಕೂಡ ಉಸಿರಾಡ್ತಾ ಇದ್ದಾನಂದರೆ ಅವನು ಬದುಕಿದ್ದಾನೆ ಅಂತ. ಬೇರೆ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ಉಸಿರಾಡ್ತಾ ಇದ್ದಾನಂದರೆ ಅವನನ್ನು ನಾವು ಸುಡೋದಿಲ್ಲ ಅಥವಾ ಹೂಳಲ್ಲ. ಆದರೆ ಉಸಿರು ನಿಂತೋಯ್ತು ಅಂದರೆ ಡೆತ್ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಅವನು ಬದುಕಿಲ್ಲ ಅಂತ. ಯಾವಾಗಾದರೂ ಕೂಡ ಬೇರೆ ಇಂದ್ರಿಯಗಳು ಕೆಲಸ ಮಾಡಲಿಲ್ಲ ಅಂದರೂ ಕ್ರಮೇಣ ಬೇರೆ ಇಂದ್ರಿಯಗಳು ಕೆಲಸ ಮಾಡುವಂಥ ಸಾಧ್ಯತೆ ಇದೆ. ಭಗವಂತನ ಪ್ರಾಣದೇವರ ಮಹಿಮೆ ಹಾಗೆ. ದೇವತೆಗಳು ಯಾರು ಎಲ್ಲರೂ ಕೂಡ ಹೇಳಿದ್ರಂತೆ, ನಮ್ಮಲ್ಲಿ ಯಾರು ಉತ್ತಮರು ಅಂತ ದೇವತೆಗಳು ಒಂದು ನಾಟಕ ಆಡಿದ್ರಂತೆ. ಹೂ ಈಸ್ ದ ಮೋಸ್ಟ್ ಜೀವರಲ್ಲಿ ಯಾರು ಉತ್ತಮ? ಎಸ್, ನೋಡೋಣ ಅಂತ, ಪ್ರಾಕ್ಟಿಕಲಾಗಿ ನೋಡೋಣ ಅಂತ. ಲ್ಯಾಬಲ್ಲಿ ನಾವು ಪ್ರಾಕ್ಟಿಕಲ್ ಮಾಡೋ ಹಾಗೆ ಏನು ಅಂತ. ಒಂದು ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳು, ಆಯಾ ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ಒಬ್ಬೊಬ್ಬರು ಪ್ರವೇಶ ಮಾಡಿದ್ರಂತೆ. ಕಿವಿಗೆ ಅಭಿಮಾನಿ ದೇವತೆ, ಕಣ್ಣಿಗೆ ಅಭಿಮಾನಿ ದೇವತೆ, ಮೂಗಿಗೆ ಅಭಿಮಾನಿ ದೇವತೆ, ವಾಗೀಂದ್ರಿಯಕ್ಕೆ ಅಭಿಮಾನಿ ದೇವತೆ, ಹೊಟ್ಟಿಗೆ ಅಭಿಮಾನಿ ದೇವತೆ, ಕೈಕಾಲುಗಳಿಗೆ ಅಭಿಮಾನಿ ದೇವತೆ. ಪ್ರತಿಯೊಬ್ಬರೂ ಕೂಡ ಒಂದಾದ ಮೇಲೆ ಅಭಿಮಾನಿ ದೇವತೆಗಳು ಪ್ರವೇಶ ಮಾಡ್ತಾ ಹೋದರೂ ಚೈತನ್ಯ ಬರಲಿಲ್ಲ, ಆ ಶರೀರದಲ್ಲಿ ಚೇಷ್ಟಾ ಬರಲಿಲ್ಲ. ಲಾಸ್ಟಿಗೆ ಪ್ರಾಣದೇವರು ಬಂದ್ರಂತೆ. ಆ ಶರೀರದಲ್ಲಿ ಒಂದು ಚೈತನ್ಯ ಟಕ್ ಅಂತ ಎದ್ದು ನಿಂತಿತ್ತು, ಚೈತನ್ಯ ಬಂತು. ಸರಿ, ವಾಪಸ್ ನೋಡೋಣ ಅಂತ ಇನ್ನೊಂದು ರೀತಿಯಾಗಿ ನೋಡಿದರಂತೆ. ಪ್ರತಿಯೊಂದು ಅಭಿಮಾನಿ ದೇವತೆಗಳು ಒಬ್ಬೊಬ್ಬರಾಗಿ ಹೊರಗೆ ಬಂದ್ರಂತೆ. ಹಾಗೇ ಇದ್ದದ್ದು ಜೀವ, ಏನೂ ವ್ಯತ್ಯಾಸ ಆಗಲಿಲ್ಲ, ಚೈತನ್ಯ ಇತ್ತು. ಯಾವಾಗ ಪ್ರಾಣದೇವರು ಹೊರಗೆ ಬಂದರೋ ಆ ಶರೀರ ಡಮ್ಮಿ ಆಯಿತು. ಹಾಗಾಗಿ ಏನೇ ಪ್ರಾಣ ಹೋಯಿತು ಅಂತ ಹೇಳ್ತೀವಿ ನಾವು. ಶರೀರದಲ್ಲಿ ಪ್ರಾಣ ಹೋಯಿತು ಅಂತ ಹೇಳ್ತೀವಿ, ಪ್ರಾಣೋತ್ಕ್ರಮಣ ಆಯಿತು ಅಂತ ಹೇಳ್ತೀವಿ. ಹಾಗಾಗಿ ಮುಖ್ಯ ಪ್ರಾಣದೇವರು ಒಳಗಡೆ ಇದ್ದು ಶ್ವಾಸೋಚ್ಛ್ವಾಸಗಳನ್ನು ನಿಯಮನ ಮಾಡ್ತಾ ಇದ್ದಾರೆ, ಮಾತನಾಡಿಸ್ತಾ ಇದ್ದಾರೆ. ಅವರ ಪ್ರೇರಣೆ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ನೋಬ್ಬಡಿ ಯಾರೂ ಕೂಡ ಪ್ರಾಣದೇವರ ಅನುಗ್ರಹ, ಪ್ರಾಣದೇವರ ನಿಯಮನ ಇಲ್ಲ ಅಂತಾದರೆ ನಾವು ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾಗಿರುವಂಥ ಶಕ್ತಿ.
ಪ್ರಾಣದೇವರ ಬಗ್ಗೆ ಹೇಳೋದು ಅಂತಾದರೆ ಅದ್ಭುತ. ಇದು ಕೆಂಪು, ಇದು ಬಿಳಿ ಅಂತ ನಾವು ಕಣ್ಣಿನಿಂದ ನೋಡ್ತೇವೆ. ಯಾರಿಂದೆ? ಅದನ್ನು ಸೂರ್ಯ ತೋರಿಸ್ತಾನೆ ನಮಗೆ. ಕೆಲವೊಂದು ಶಬ್ದಗಳನ್ನು ಕೇಳಿಸ್ಕೊತೇವೆ, ಚಂದ್ರ ಅಭಿಮಾನಿ ದೇವತೆ, ಚಂದ್ರನಿಂದ ನಮಗೆ ಗೊತ್ತಾಗ್ತದೆ. ಆದರೆ ನಾನು ಎಂಬುದಾಗಿ ನಮಗೆ ಏನು ಸಾಕ್ಷೀಂದ್ರಿಯದಿಂದ ಜ್ಞಾನ ಬರ್ತದೆ, ಅಹಂ, ಶಾಸ್ತ್ರದಲ್ಲಿ ಹೇಳ್ತಾರೆ, ಅಹಂ ಎಂಬುದಾಗಿ ಏನು ನಮಗೆ ಎಚ್ಚರ ಬರ್ತದಲ್ಲ, ಈ ಎಚ್ಚರವನ್ನು ತಂದುಕೊಡುವನು, ಈ ಎಚ್ಚರವನ್ನು ಉಂಟು ಮಾಡತಕ್ಕಂಥವನು ಪ್ರಾಣದೇವರು. ಯಾಕೆ? ಜೀವರಲ್ಲಿ ಜೀವನಾಗಿ ಇದ್ದುಕೊಂಡು ನಮ್ಮನ್ನು ನಾವು ಎಂಬುದಾಗಿ ನಮಗೆ ಎಚ್ಚರವನ್ನು ತಂದುಕೊಡೋನು ಅವನು. ಇದನ್ನು ಜೀವನಲ್ಲಿ ಒಂದು ರೂಪದಿಂದ ಅದನ್ನು ಹೇಳ್ತಾರೆ, ಜೀವಸ್ಥಿತೇನ ರೂಪೇಣ ವೇದಯತಿ ಅಹಮಿತ್ಯಸೌ. ಜೀವನಲ್ಲಿ ಒಂದು ರೂಪದಿಂದ ನಾನು ಎಂಬ ಎಚ್ಚರವನ್ನು ತಂದುಕೊಡ್ತಕ್ಕಂಥವ್ರು ಪ್ರಾಣದೇವರು ಅಂತ. ಅಹಂ ಎಂಬತಕ್ಕಂಥ ಎಚ್ಚರೆಯನ್ನು ಉಂಟು ಮಾಡ್ತಕ್ಕಂಥವ್ರು ಅವರು. ನೋಡಿ, ಆದ್ದರಿಂದಲೇ ನಮ್ಮ ವಿಷಯದಲ್ಲಿ ನಮಗೆ ಭ್ರಾಂತಿ ಬರಲ್ಲ. ಯಾರನ್ನೋ ನೋಡಿದ್ದೀರಿ ನೀವು, ಅವ್ರ ಅಣ್ಣನ ತಮ್ಮನ ಅಂತ ಭ್ರಾಂತಿ ಬರ್ತದೆ. ಒಬ್ಬರು ನೋಡಿದರೆ ನೀವು ಅಣ್ಣ ಆಗಬೇಕಾ ತಮ್ಮ ಆಗಬೇಕಾ, ಅಥವಾ ಅವರು ನಿಮ್ಮ ಅಪ್ಪನ ನಿಮ್ಮ ದೊಡ್ಡಪ್ಪನ, ಬೇರೆಯವರ ವಿಚಾರದಲ್ಲಿ ವ್ಯಕ್ತಿಶಃ ಡೌಟ್ ಬರ್ತದೆ. ಆದರೆ ಯಾವತ್ತಾದರೂ ಯೋಚನೆ ಮಾಡಿ, ಅಹಂ ಅಹಂ ಎಂಬುದಾಗಿ ಎಲ್ಲರಿಗೂ ಕೂಡ ಒಂದು ಸಾಕ್ಷೀಂದ್ರಿಯಿಂದ ಅಹಂ ಎಂಬತಕ್ಕಂಥ ಜ್ಞಾನ ಇದೆಯಲ್ಲ, ನಮ್ಮ ವಿಚಾರದಲ್ಲಿ ಯಾರಿಗೂ ಡೌಟ್ ನಾನು ಅವನೇನೋ ಅಲ್ಲೋ ಡೌಟ್ ಬರಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ನಾನು ಅವನೇನೋ ಅಲ್ಲೋ, ನಾನು ಹೌದೋ ಅಲ್ಲೋ, ಯಾರಿಗೂ ಡೌಟ್ ಬರಲ್ಲ. ಡೌಟ್ ಬರೋದು ಯಾರಿಗೂ ಗೊತ್ತಾ? ಇವನು ಹೌದೋ ಅಲ್ಲೋ, ಅವನು ಅವರ ಅಪ್ಪನ ಹೌದೋ ಅಲ್ಲೋ, ಈ ರೀತಿಯಾದಂಥ ಶಾಸ್ತ್ರ. ಹಾಗಾದರೆ ಅಹಂ ಎಂಬತಕ್ಕಂತಹ ಜ್ಞಾನ, ಅಹಂ ಎಂಬತಕ್ಕಂತಹ ಎಚ್ಚರ ಯಾವಾಗಲೂ ಮನುಷ್ಯನಿಗಿರ್ತದೆ, ಜೀವನಿಗಿರ್ತದೆ. ಈ ತರೋದು ಯಾರದು? ಯಾರು ತರೋದು? ವಯಸ್ಸಾದ ಮೇಲೂ ಕೂಡ ನಾನಲ್ಲ ಅನ್ನೋ ಜ್ಞಾನ ಬರೋದಿಲ್ಲ. ನಾನು ಎಂಬತಕ್ಕಂಥ ಜ್ಞಾನ ಸದಾ ಜಾಗೃತವಾಗಿರ್ತದೆ. ಈ ಎಚ್ಚರ ತರೋರು ಒಕ್ಕರೆ ಯಾರು? ಒಬ್ಬರು ಪ್ರಾಣದೇವರು. ಅವರು ಜೀವನಿಯಾಮಕನಾಗಿದ್ದಾನೆ ಅಂದರೆ ಈ ಅರ್ಥ. ಜೀವನಲ್ಲಿ ಜೀವರೂಪನಾಗಿ ಇದ್ದುಕೊಂಡು ಭಗವಂತ ಜೀವಸ್ಥಿತೇನ ರೂಪೇಣ ವೇದಯತಿ ಅಹಂ ಇತ್ಯಸೌ. ಅಹಂ ಎಂಬತಕ್ಕಂಥ ಜ್ಞಾನವನ್ನು ಸದಾ ಜಾಗೃತಗೊಳಿಸೋನು ಪ್ರಾಣದೇವರು ಅನ್ನೋದು ಶಾಸ್ತ್ರದಲ್ಲಿ ನಾವು ಅದನ್ನು ನೋಡ್ಬೋದು. ಹೀಗಾಗಿ ಜೀವನಿಯಾಮಕ, ಅನಂತರೂಪ ಭಗವತ್ ಕಾರ್ಯ ಸಾಧಕ, ಅನಂತರೂಪ ಭಗವತ್ ಕಾರ್ಯ ಸಾಧಕ. ಭಗವಂತಗಳು ಅನಂತ ರೂಪಗಳನ್ನು ಅವನು ಪಡ್ಕೊಂಡಿದ್ದಾನೆ. ಭಗವಂತ ಎಷ್ಟೆಷ್ಟು ರೂಪಗಳನ್ನು ಪಡ್ಕೊಂಡಾನೋ, ಅನೇಕ ರೂಪಗಳನ್ನು ಪಡೆದುಕೊಂಡು ಭಗವಂತ ಏನು ಮಾಡಿದ್ದಾನೆ? ಅನೇಕ ಕಾರ್ಯಗಳನ್ನು ಸಾಧನೆ ಮಾಡಿದ್ದಾನೆ. ಅವನು ಆ ಅವತಾರಗಳು ಎತ್ತಿದಾಗಲೂ ಕೂಡ ಅನಂತ ರೂಪಗಳನ್ನು ಎತ್ತಿಕೊಂಡು ಇವನು ಸಾಧನೆ ಮಾಡಿದ್ದಾನೆ. ಯಾರು? ಪ್ರಾಣದೇವರು ಅನಂತ ರೂಪ ಕಾರ್ಯ ಸಾಧಕರಾಗಿದ್ದಾರೆ. ಪರಮದಯಾಳುಹು, ಭಾಳ ಇಂಪಾರ್ಟೆಂಟ್ ವಿಷಯ ಇದು. ಪರಮದಯಾಳುಹು ಕ್ಷಮಾ ಸಮುದ್ರಾಣಾಂ ಭಕ್ತವತ್ಸಲಾನಾಂ ಭಕ್ತಾಪರಾಧ ಸಹಿಷ್ಣು ಮುಖ್ಯ ಪ್ರಾಣಾವತಾರು. ಪರಮದಯಾಳು ಯಾರಿಗಿರ್ತದೆ? ದಯೆ. ಸಜ್ಜನರ ಮೇಲೆ ಭಾರೀ ದಯೆ, ಸಜ್ಜನರ ಮೇಲೆ ಭಾರೀ ದಯೆ. ಮತ್ತು ಪರಮ ಕ್ಷಮಾ ಸಮುದ್ರ, ಕ್ಷಮೆಯಿಂದ ಸಮುದ್ರರಂತೆ ಇದ್ದವರು ಕ್ಷಮಾ ಸಮುದ್ರರು. ಏನು ಮಾಡಿದರೂ ಕೂಡ ಕ್ಷಮಿಸ್ತಾರೆ ಸಜ್ಜನರ ವಿಷಯದಲ್ಲಿ. ದುರ್ಜನರ ವಿಷಯದಲ್ಲಿ ನೋ ಚಾನ್ಸ್. ಸಜ್ಜನರ ವಿಷಯದಲ್ಲಿ ಯಾಕೆ ಹೇಳಿದೆ ಈ ವಿಷಯವನ್ನು ಅಂತಂದರೆ, ಆಚಾರ್ಯರು ಮಧ್ವಾಚಾರ್ಯರಾದಾಗ ಅಲ್ಲೊಂದು ಮಾತು ಬರ್ತದೆ. ನಾನು ಮಧ್ವವಿಜಯನ್ನು ಹೋಗ್ತೇನೆ. ಮಧ್ವಾಚಾರ್ಯರು ಯತಿಗಳಾದಾಗ ಶಿಷ್ಯರು ಫಾಸ್ಟ್ ಇರಬೇಕು. ನಾವೀಗ ಪೇಜಾರ ಸ್ವಾಮಿಗಳ ಹತ್ರ ನೋಡ್ತೀವಿ, ಕೆಲವೊಮ್ಮೆ ಸಿಟ್ಟು ಬರ್ತದೆ. ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು, ಅವರು ಸ್ನಾನಕ್ಕೆ ಹೋಗ್ಬೇಕಾದ್ರೆ ದಂಡ ಅಂಗವಸ್ತ್ರ ಎಲ್ಲ ಹಿಡ್ಕೊಂಡು ಹೋಗಬೇಕು. ನೀವು ನೋಡ್ತಾ ಇರ್ತೀರಿ, ಅವರು ಹೋಗಿ ಸೀಟಲ್ಲಿ ಕೊಡೋಕ್ಕಿಂತ ಮೊದಲು ಆಸನ ಹಾಕಬೇಕು, ಮಂತ್ರಾಕ್ಷತೆ ಹಿಡ್ಕೋಬೇಕು. ಇದು ಮಧ್ವಾಚಾರ್ಯ ಕಾಲದಲ್ಲೂ ಸೇಮ್ ಸಂಚಾರ. ಮಧ್ವಾಚಾರ್ಯರ ಸಂಚಾರ ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಯಾವ ಊರಿಗೆ ಯಾವಾಗ ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಶಿಷ್ಯರಿಗೆ. ಬೆಳಿಗ್ಗೆ ಎದ್ದರು, ಟಕಟಕ ಪೂಜೆ ಮುಗಿಸಿದ್ರು, ಒಬ್ಬರು ಹಾರ ಹಾಕಿದ್ರು, ಒಬ್ಬನು ಹಗ್ಗ ಕಟ್ತಾ ಇದ್ದಾನೆ, ಹೊರಡ್ತಾ ಇರಬೇಕು. ಒಂದೊಂದು ಊರಿಗೆ ಹೋಗ್ತಾ ಇದ್ರು ಭಕ್ತರ ಅನುಗ್ರಹ ಮಾಡಲಿಕ್ಕೆ. ಇದು ಮಧ್ವಾಚಾರ್ಯರ, ನಾವು 13ನೇ ಸರ್ಗವನ್ನು ನಾವು ಅವಲೋಕನೆ ಮಾಡಿದಾಗ ಮಧ್ವಾಚಾರ್ಯರ ಲೈಫ್ ಸ್ಟೈಲ್, ಅವ್ರು ಹೇಗಿದ್ದರು. ಸಾಯಂಕಾಲ ಒಂದು ಉಪನ್ಯಾಸಕ್ಕೆ ಕೊಡ್ತಾಯಿದ್ರು, ಭಕ್ತರು ಬಂದ ಮೇಲೆ ಅವ್ರಿಗೆ ಅನುಗ್ರಹ ಹಾಕಿ, ಅವ್ರು ಯಾವುದಾದ್ರು ಬಟ್ಟೆ ಕೊಟ್ಟರೆ ಹಾಕ್ಕೊತಾ ಇದ್ರು. ಖುಷಿ ಆಗ್ತದೆ ಅವರಿಗೆ. ಶಿಷ್ಯರು ತಂದು ಕೊಟ್ಟಿದ್ದಾರೆ ಹಾಕೊಳ್ಳೋಣ ಅಂತ ಭಕ್ತರಿಗೆ ಸಂದೇಶವನ್ನು ಕೊಡ್ತಾಯಿದ್ರು, ಮಂತ್ರಾಕ್ಷತೆ ಕೊಡ್ತಾಯಿದ್ರು. ಈ ಕಥೆಯನ್ನೆಲ್ಲ ನಮಗೆ ಉಲ್ಲೇಖ ಮಾಡ್ತಾರೆ. ಅಂಥ ಮಧ್ವಾಚಾರ್ಯ ಶಿಷ್ಯರು ಎಷ್ಟು ವಾಯುದೇವರು ಇವರು ಆಲ್ಮೋಸ್ಟ್ ಆಗಿ ವಾಯುದೇವ್ರ ಜೊತೆಗೆ ಎಷ್ಟು ಸ್ಪೀಡಾಗಿರಬೇಕು. ಒಬ್ಬ ಶಿಷ್ಯ ರಾತ್ರಿ ಲೇಟ್ ಆಯ್ತಂತೆ. ಲೇಟ್ ಆದ ಮೇಲೆ ಬೆಳಗಿನ ಜಾವದಲ್ಲಿ ಅವನಿಗೆ ನಿದ್ರೆಯಿಂದ ಎಚ್ಚರ ಆಗಲಿಲ್ಲ. ಚಳಿಗಾಲ ಇತ್ತೋ ಏನೋ ಗೊತ್ತಿಲ್ಲ. ರಾತ್ರಿ ಹೊತ್ತು ಚಿಂತನೆ ಮಾಡ್ತಾ ಇದ್ದ, ಲೇಟ್ ಆಯಿತು. ಆಚಾರ್ಯರು ಬೆಳಿಗ್ಗೆ ಎದ್ರು. ಗೊತ್ತಿದೆ ನಿಮಗೆ, ಯತ್ ಸ್ಪೃಶಂತಿ ನರನಾಹಿಮಭೂಯಿತ ಅಂಶ ಏವ ಪುರುಷತಾಮದೀಪಸ್ಯ. ಬದ್ರಿಯಲ್ಲಿ 4 ಎದ್ದು ಜನ ಒದ್ದಾಡ್ತಾರೆ, ಏಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕಡೆಯಲ್ಲಿ ಆಚಾರ್ಯರು 4 ಎದ್ದು ತಮ್ಮ ಆನ್ನಿಕವನ್ನು ಮಾಡಿದರು ಅನ್ನೋ ಒಂದು ಮಧ್ವವಿಜಯದಲ್ಲಿ ದಾಖಲೆ ಬರ್ತದೆ. ಪ್ರಾಯ ನಿಮ್ಮೆಲ್ಲರಿಗೂ ಏನೋ ಎಕ್ಸ್ಪೀರಿಯನ್ಸ್ ಇರ್ಬೋದು ಇದರಲ್ಲಿ ಬದರಿಯಲ್ಲಿ. ಅಂಥ ಸ್ಥಳದಲ್ಲಿ ಆಚಾರ್ಯರು 4 ಎದ್ದು ಯತ್ಸ್ಪೃಶಂತಿ ನರನಾ ಹಿಮವೀತ ಅಂಶೇಷ ಪುರುಷತಾಮದೀಪಸ್ಯ. ಅಂಥ ಮಹಾನುಭಾವರು. ಬೆಳಿಗ್ಗಿನ ಜಾವ ಆಗಿದೆ, ಶಿಷ್ಯ ಎದ್ದಿಲ್ಲ. ಸಿಟ್ಟು ಮಾಡ್ಕೋಬೇಕು. ನನ್ನ ಜೊತೆಗಿದ್ದು ನನ್ನ ಶಿಷ್ಯನಾಗಿ ಎದ್ದಿಲ್ಲ ಅಂತ ಹೊಡೆಯೋದು, ಬೈಯೋದು ಏನೋ ನೋ.
ಆಚಾರ್ಯರು ಏನು ಮಾಡಿದರು ಗೊತ್ತುಂಟಾ? ಸ್ವಯಮಪಿ ನೈತಿದ್ರಾಗ್ ಅಂಗವಸ್ತ್ರಾದಿ ಪೂಜೆ ಝಡಿತಿ ವಿಗತ ನಿದ್ರ ಕೋಪಿ ಶಿಷ್ಯೋನ್ವಶೇತ ಅಂತ. ಆಚಾರ್ಯರು ಎದ್ದು ತಾವು ಅಂಗವಸ್ತ್ರವನ್ನು ತೆಗೆದುಕೊಂಡು ದಂಡವನ್ನು ತೆಗೆದುಕೊಂಡು ಸ್ನಾನಕ್ಕೆ ಹೋದರು, ಸ್ನಾನ ಮುಗಿಸಿದ್ರು. ಅವನಿಗೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದಮೇಲೆ ನೋಡ್ತಾನೆ ಆಚಾರ್ಯರು ಅದನ್ನೆಲ್ಲ ತೆಗೆದುಕೊಂಡು ಹೋಗಿದ್ದು ನೋಡಿ ಗಾಬರಿ ಆಗ್ತಾನೆ. ಅವನಿಗೆ ಪಶ್ಚಾತ್ತಾಪ ಆಗ್ತದೆ. ಆದರೆ ಇಲ್ಲಿ ಒಂದು ವಿಷಯ ಏನು ತಿಳ್ಕೊಳ್ಬೇಕು ಅಂದರೆ, ಮಧ್ವಾಚಾರ್ಯರ ಆ ದಯಾಲು, ಅವನು ಎಷ್ಟು ದಯಾಲರು, ಅವರು ಶಿಷ್ಯರನ್ನು ಎಷ್ಟು ಕ್ಷಮಾಸಮುದ್ರರು. ಯಾವ ಕಾರಣಕ್ಕೂ ಕೂಡ ಆ ಶಿಷ್ಯನನ್ನು ಬೈಲಿಲ್ಲ, ಅವನನ್ನು ಎಬ್ಬಿಸಲಿಲ್ಲ. ತಂಪಾಡಿ ತಾವು ದಂಡವನ್ನು ವಸ್ತ್ರವನ್ನು ತೆಗೆದುಕೊಂಡು ತಾವು ಸ್ನಾನಕ್ಕೆ ಹೋದರು. ಶಿಷ್ಯ ಪಶ್ಚಾತ್ತಾಪಟ್ಟ, ಅಯ್ಯೋ ಗುರುಗಳಿಗೆ ಇವತ್ತು ನಾನು ಹೀಗೆ ಮಾಡಿಬಿಟ್ನಲ್ಲ ಅಂತ ಪಶ್ಚಾತ್ತಾಪಟ್ಟ. ಆದರೆ ಶಿಷ್ಯನ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ಮಧ್ವಾಚಾರ್ಯ ತೋರಿಸ್ಕೊಟ್ರು ಅಂತ ಮಧ್ವವಿಜಯದಲ್ಲಿ ಬರ್ತದೆ. ಇನ್ನೊಂದು ಕೃಷ್ಣಾಮೃತ ಮಹಾರಣವನ ಒಂದು ಟೆಕ್ಸ್ಟನ್ನು ಆಚಾರ್ಯರು ಮಧ್ವಾಚಾರ್ಯರು ರಚನೆ ಮಾಡಿದ್ದಾರೆ. ಕೃಷ್ಣಾಮೃತ ಮಹಾರಣವ ಟೆಕ್ಸ್ಟನ್ನು ರಚನೆ ಮಾಡಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಯಾವ ಶಿಷ್ಯನ ಅನುಗ್ರಹಕ್ಕೋಸ್ಕರ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಒಬ್ಬ ಶಿಷ್ಯ, ಕ್ಷೇತ್ರಾಗ್ರ್ಯಂ ತ್ರಿಭುವನ ವೈದ್ಯನಾಥನಾಥಂ ಪ್ರಸ್ಥಾಯ ಪ್ರಚುರತರಾಂತರ ಪ್ರಭಾವಿ ಶ್ರೀಕೃಷ್ಣಾಮೃತ ಪರಮಾರ್ಣವಾಭಿದಾನಾಂ ಚಕ್ರೇ ಸದ್ವಚನ ತತಿಂ ಸ್ವಭಕ್ತಭೂತ್ಯೈ. ಇಡಿಪ್ಪಾಡಿತ್ತಾಯ ಅಂತ ಒಬ್ಬ ಶಿಷ್ಯ. ಆಗ ಭಾಗವತ ಸಂಪ್ರದಾಯ ಇತ್ತು. ಭಾಗವತ ಸಂಪ್ರದಾಯ ಅಂದರೆ ಒಂದು ತಟ್ಟೆಯಲ್ಲಿ ಶಿವ ಏನು ಗಣೇಶ ಏನು ಎಲ್ಲರೂ ಒಂದೇ ತಟ್ಟೆಯಲ್ಲಿ ಎಲ್ಲರನ್ನು ಕೂತು ಪೂಜೆ ಮಾಡುವಂಥ ಒಂದು ಸಂಪ್ರದಾಯ. ಆಮೇಲೆ ಏಕಾದಶಿ ದಿವಸ ಎಲ್ಲ ಇಷ್ಟಿ ಯಾಗಗಳನ್ನು ಮಾಡುವಂಥ ಸಂಪ್ರದಾಯ. ಏಕಾದಶಿ ಪದ್ಧತಿ ಇಲ್ಲ, ವೈಷ್ಣವ ಪೂಜಾ ಕ್ರಮ ಇಲ್ಲ. ಇಂಥ ಒಂದು ಸಿಚುವೇಶನ್ ಇತ್ತು. ಆಚಾರ್ಯರು ಬೆಳಿಗ್ಗೆ ಅಲ್ಲಿಂದ ಆ ಕೊಕ್ಕಡದ ಸಮೀಪಕ್ಕೆ ಬರ್ತದೆ, ಆ ಏರಿಯಾಕ್ಕೆ ಬಂದರು. ಆಚಾರ್ಯರಿಗೆ ಅವನ ಮೇಲೆ ಭಾಳ ಪ್ರೀತಿ ಪಾತ್ರ ಶಿಷ್ಯರು. ಆದರೆ ಅವರು ಪ್ರಾಚೀನ ಬಂದ ಸಂಸ್ಕೃತಿನ ಹೇಗೆ ಬಿಡೋದು? ಇವ್ರಿಗೂ ಆಚಾರ್ಯರ ಮೇಲೆ ಭಾಳ ಗೌರವ, ಆದರೆ ತಮ್ಮ ಸಂಪ್ರದಾಯವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಬಂದರು, ನಾವು ನಿಮ್ಮಲ್ಲಿ ಭಿಕ್ಷೆ ಮಾಡ್ತೀವಿ ಅಂದರು. ಪ್ರಾಯ ಬಂದಾಗ 3:30-4 ಆಗಿತ್ತು. ಆಚಾರ್ಯರು ನಡ್ಕೊಂಡು ಬರಬೇಕು, ಆಗ ವೆಹಿಕಲ್ಸ್ ಇಲ್ಲಲ್ಲ. ನಡ್ಕೊಂಡು ಸಹಜವಾಗಿ ಇಂತಹ ಕಡೆಯಲ್ಲಿ ಶಿಷ್ಯರನ್ನ ಕರ್ಕೊಂಡ್ಬಂದರು. ಪೂಜೆ ಆಯಿತು. ಪ್ರಸಾದಕ್ಕೆ ಬಾ ಅಂತ ಕರೆದ್ರು ಅವನನ್ನು. ಬನ್ನಿ ಪ್ರಸಾದ ತೊಗೊಳ್ಳಿ ಅಂತ. ತೀರ್ಥ ಪ್ರಸಾದ ನಾವು ತೊಗೊತೀವಲ್ಲ. ಅವನು ಹೇಳಿದ, ಆಚಾರ್ಯ ಸ್ವಾಮಿ ನಂದಿವತ್ತು ಇಷ್ಟಿ ಅಂದರೆ 15 ದಿವಸಕ್ಕೊಮ್ಮೆ ಮಾಡುವಂಥ ಒಂದು ಯಾಗ ವಿಶೇಷ. ಆ ಯಾಗದ ದಿವಸ ನಾನು ಯಾಗ ಇದೆ, ನಾನು ಮಾಡೋದಿಲ್ಲ ಅಂತ. ಆಮೇಲೆ ಕೆಲವೊಂದು ಸಂಪ್ರದಾಯಗಳು ನೋಡಿ ದುಃಖ ಆಯಿತು ಅವರಿಗೆ. ಇವನು ಒಳ್ಳೆ ಜೀವ, ಒಳ್ಳೆ ಶಿಷ್ಯ, ಇವನು ಭಾಳ ಪ್ರೀತಿ ಅವನಿಗೆ. ಆದರೆ ಅವನಿಗೂ ಕೂಡ ಮಧ್ವಾಚಾರ್ಯ ಮೇಲೆ ಭಾಳ ಪ್ರೀತಿ ಗೌರವ ಇದೆ. ಆದರೆ ನನ್ನ ಸಂಪ್ರದಾಯವನ್ನು ಹೇಗೆ ಮುರಿಯೋದು? ನಮ್ಮ ಪ್ರಾಚೀನರು ಏನಂತಾರೋ ಏನು, ಏಕಾದಶಿ ಉಪವಾಸ ಇಲ್ಲ, ದಿನತ್ರಯ ಆಚರಣೆ ಇಲ್ಲ, ದೇವರ ಪೂಜೆ ಇಲ್ಲ, ವಿಷ್ಣು ಸರ್ವೋತ್ತಮತ್ವದ ಇಲ್ಲ, ಇವೆಲ್ಲವೂ ಇದ್ದಾಗ ಹೇಗೆ ಪೂಜೆ ಮಾಡಬೇಕು? ಇದು ಯಾವುದೂ ಗೊತ್ತಿಲ್ಲ. ಭಾಗವತ ಸಂಪ್ರದಾಯ, ಊರ್ಧ್ವ ಪುಂಡ್ರ ಧಾರಣೆ ಇಲ್ಲ. ಇದೆಲ್ಲ ನೋಡಿದಾಗ ಅವನು ಕನ್ಫ್ಯೂಷನ್ ಇದ್ದ. ಆಚಾರ್ಯಗೆ ಗೊತ್ತಾಯಿತು. ಆಚಾರ್ಯರು ಏನು ಮಾಡಿದ್ರು ಗೊತ್ತಾ? ಅವನ ಅನುಗ್ರಹಕ್ಕೋಸ್ಕರ ಅವರಿಗೊಂದು ಪ್ರತಿಮೆ ಕೊಟ್ಟು, ಎಂಥ ಅದ್ಭುತವಾಗಿರುವಂತಹ ಅನುಗ್ರಹ ಶಿಷ್ಯನ ಮೇಲೆ. ಶ್ರೀಕೃಷ್ಣಾಮೃತ ಪರಮಾರ್ಣವಾಭಿದಾನಂ, ಇದಕ್ಕೊಂದು ಟೆಕ್ಸ್ಟ್ ಬರೆದ್ರು ಅವರು. ಇದಕ್ಕೋಸ್ಕರನೇ ಸ್ಪೆಸಿಫಿಕ್ ಆಗಿ ಅರ್ಚಿತ ಸಂಸ್ಮೃತ ಧ್ಯಾತಃ ಅಂಥೇಳಿ ಯಾವ್ಯಾವ ರೀತಿಯಾಗಿ ಭಗವಂತನನ್ನು ಅರ್ಚನೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಒಂದು ಕೃಷ್ಣಾಮೃತ ಮಹಾರಣವ ಅನ್ನೋ ಒಂದು ಟೆಕ್ಸ್ಟ್ ಬರೆದು, ಸದ್ವಚನ ತತಿಂ ಸ್ವಭಕ್ತ ಭೂತ್ಯೈ ಅಲ್ಲಿ ಬರೀತಾರೆ. ಸ್ವಭಕ್ತ ಭೂತ್ಯೈ ಯಾರಿಗೋಸ್ಕರ ಮಾಡಿದರೆ ಗೊತ್ತುಂಟ? ತನ್ನ ಶಿಷ್ಯನ ಮೇಲೆ ಅನುಗ್ರಹಕ್ಕೋಸ್ಕರ, ತನ್ನ ಶಿಷ್ಯನ ಮೇಲೆ ಕರುಣೆಯಿಂದ ಅವನು ಉದ್ಧಾರ ಆಗಬೇಕು ಎಂಬ ಒಂದೇ ಒಂದು ಕಾರಣಕ್ಕೆ ಆ ಟೆಕ್ಸ್ಟನ್ನು ಬರೆದು ಅವನಿಗೆ ಒಂದು ವಿಗ್ರಹ ಕೊಟ್ಟರು, ಜನಾರ್ದನ ವಿಗ್ರಹವನ್ನು ಕೊಟ್ಟರು ಅಂತ ಕಥೆ ಬರ್ತದೆ, ಐತಿಹ್ಯ. ಎಷ್ಟು ಅನುಗ್ರಹ, ಎಷ್ಟು ಮಹಿಮೆ, ಶಿಷ್ಯರ ಮೇಲೆ ಅಷ್ಟು ವಾತ್ಸಲ್ಯ. ಅದನ್ನೇ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು, ಪರಮದಯಾಲು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಯ ಸಹಿಷ್ಣು ಮುಖ್ಯಪ್ರಾಣಾವತಾರ ಭೂತಾನಾಂ. ಆ ರೀತಿಯಾಗಿರುವಂತಹ ಮುಖ್ಯಪ್ರಾಣದರ ಅವತಾರ ಆಗಿರುವಂಥ ಮಧ್ವಾಚಾರ್ಯರು ಇಲ್ಲಿ ಭೂಮಿಗೆ ಬಂದು ಅವತಾರ ಮಾಡಿದ್ದಾರೆ. ಇದು ಎರಡನೇ ವಿಶೇಷ. ಇನ್ನೊಂದು, ಅಜ್ಞಜ್ಞಾನಾರ್ಥಿ ಜ್ಞಾನಯೋಗ ಭಗವತ್ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಳು ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ವನ್ನಿದಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವತ್ ಹೃದಯ ನಿದಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚಯ ಕರ್ಮಭುವಿ ಅವತೀರ್ಣಾನಾಂ. ಮೂರನೇದು, ಕರ್ಮಭುವಿ ಅವತೀರ್ಣಾನಾಂ. ಈ ಭಾರತ ಭೂಮಿಯಲ್ಲಿ ಕರ್ಮಭೂಮಿಯಲ್ಲಿ ಅವತಾರ ಮಾಡಿರುವಂತಹ ಶ್ರೀಮನ್ಮಧ್ವಾಚಾರ್ಯಾಣಾಂ, ಅಲ್ಲಿಗೆ ವಿಶೇಷ. ಕರ್ಮಭೂಮಿಯಲ್ಲಿ ಯಾಕೆ ಅವತಾರ ಮಾಡಿದರು? ಯಾಕೆ ಬೇಕಾಗಿತ್ತು? ಮಧ್ವಾಚಾರ್ಯ ಇಲ್ಲ ಅಂದರೆ ಪ್ರಾಯ ನಮ್ಮ ಜೀವನವನ್ನು ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನೇನಾಗ್ತಾ ಇದ್ವು? ಒಳ್ಳೆ ಗುರುಗಳು ಸಿಗೋದು, ಮಾಧ್ವರಾಗಿ ನಾವು ಪಡೆದದ್ದು ಜನ್ಮ ಬಹಳ ಅದೃಷ್ಟ, ಬಹಳ ವಿಶೇಷ. ಯಾವ ಪುಣ್ಯವೋ ಗೊತ್ತಿಲ್ಲ. ಮಧ್ವಾಚಾರ್ಯರು ಯಾಕೆ ಕರ್ಮಭೂಮಿಯಲ್ಲಿ ಅವತಾರ ಮಾಡಿದರು? ಭಾರತ ಭೂಮಿಯಲ್ಲಿ ಯಾಕೆ, ಭಾರತ ಖಂಡದಲ್ಲಿ ಯಾಕೆ ಅವತಾರ ಮಾಡಿದರು? ಕೆಲವೊಮ್ಮೆ ನಾವು ಅವತಾರ ಮಾಡ್ತೀವಿ ಏನೋ ಪ್ರಾರಬ್ಧ ಕರ್ಮದಿಂದಾಗಿ, ಶಾಪವಶ. ದೇವತೆಗಳು ಅವತಾರ ಮಾಡೋದು ಕೆಲವೊಮ್ಮೆ ಶಾಪ ನಿಮಿತ್ತದಿಂದ. ಅಲ್ಲಿ ಹೇಳ್ತಾರೆ, ಇಂದ್ರ ಅರ್ಜುನನಾಗಿ ಅವತಾರ ಮಾಡಿದ ರುದ್ರದೇವರ ಶಾಪದಿಂದ. ರುದ್ರದೇವರು ಅಶ್ವತ್ಥಾಮನಾಗಿ ಅವತಾರ ಮಾಡಿದರು ಬ್ರಹ್ಮದೇವರ ಶಾಪದಿಂದ. ಸೊ ಇಲ್ಲೂ ಏನಾದರೂ ಶಾಪ ಕೆಲಸ ಮಾಡ್ತಾ ಇದೆಯಾ?
ಮಧ್ವಾಚಾರ್ಯರಾಗಿ ಪ್ರಾಣದೇವರು ಮಧ್ವಾಚಾರ್ಯರಾಗಿ ಭೂಮಿಗೆ ಇಳಿದಿದ್ದಾರೆ. ಎಸ್, ಏನೋ ಡಿಫೆಕ್ಟ್ ಇದೆಯಾ? ಡಿಫೆಕ್ಟಿಂದ ಅವತಾರ ಮಾಡಿದ್ದಲ್ಲ, ಅವರು ಎಫರ್ಟ್ ಹಾಕಲಿಕ್ಕೆ ಅವತಾರ ಮಾಡಿತ್ತು, ನಮ್ಮಂಥವ್ರ ಮೇಲೆ ಅನುಗ್ರಹ ಮಾಡಲಿಕ್ಕೆ ಅವತಾರ ಮಾಡಿತ್ತು. ಯಾವ ಶಾಪ ನಿಮಿತ್ತವಾಗಿ ಮಧ್ವಾಚಾರ್ಯರು ಅವತಾರ ಮಾಡಿದ್ದಲ್ಲ. ಮಧ್ವಾಚಾರ್ಯರು ವೇದವ್ಯಾಸ ದೇವರು ಆಜ್ಞೆ ಮಾಡಿದರು, ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡರು. ಅದನ್ನು ಮಧ್ವ ವಿಜಯದಲ್ಲಿ ಹೇಳ್ತಾರೆ, ವಿಜ್ಞಾನ ಭಾನುಮತಿ ಕಾಲ ಬಲೇನೇ ದುರ್ಭಾಷ್ಯ ಸಂತಮಸ್ತಂತೋಜನೆಂದೇ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖಾಮುಖ ಶರಣಂ ಪ್ರಜಗ್ಮುಹು. ನೀವು ಮಧ್ವ ವಿಜಯವನ್ನು ಓದಿದಾಗ ಅನಿಸ್ತದೆ, ಮಧ್ವಾಚಾರ್ಯ ತಂದಿನೇ ಭಗವಂತ ನಿರ್ಗುಣ ನಿರಾಕಾರ ಅಂತ ಆಗಿನ ಕಾಲದಲ್ಲಿ ತುಂಬ ಪ್ರಚಾರ ಆಗೋಗಿತ್ತು. ವಿಶ್ವಂ ಮಿಥ್ಯಾ ವಿಭುರ್ಗುಣವಾನ್ ಆತ್ಮನಾಂ ನಾಸ್ತಿ ದೈತ್ಯೋ ನಾಸ್ತಿ ಭೇದ. ವಿಶ್ವಂ ಮಿಥ್ಯಾ ವಿಭುಹು ಅಗುಣವಾನ್, ಯಾವುದೇ ವಿಧವ ಭಗವಂತನಲ್ಲಿ ಗುಣಗಳಿಲ್ಲ, ಜಗತ್ತು ಸುಳ್ಳು. ವಿಶ್ವಂ ಮಿಥ್ಯಾ ವಿಭುರ್ಗುಣವಾನ್ ನಾಸ್ತಿ ಆತ್ಮನಾಂ ನಾಸ್ತಿ ಭೇದ. ಪರಸ್ಪರ ಆತ್ಮನಿಗೆ ಭೇದ ಇಲ್ಲ, ಐಕ್ಯ ಸಿದ್ಧಾಂತ. ಮಂದಂ ಇದು ಯಾರಿಗೋ ಎಫೆಕ್ಟ್ ಆದರೆ ಪ್ರಾಬ್ಲಮ್ ಇಲ್ಲ, ನಮಗೆ ಒಳ್ಳೆಯ ಜನಕ್ಕೆ ಎಫೆಕ್ಟ್ ಆಗ್ತಾ ಇದೆಯಲ್ಲ, ಸಜ್ಜನರಿಗೆ ಎಫೆಕ್ಟ್ ಆಗ್ತಾ ಇದೆಯಲ್ಲ. ಮಂದಂ ಮನಸ್ಸಿ ಸತಾಂ ಹಂತ ನೂನಂ ತಿರೋದು. ಇದು ಮಧ್ವಾಚಾರ್ಯರ ಅಪ್ಪಗೂ ಪ್ರಾಬ್ಲಮ್ ಆಯಿತು. ಒಳ್ಳೆ ವೈಷ್ಣವರು, ಒಳ್ಳೆ ಶಾಸ್ತ್ರಜ್ಞರು, ಆದರೆ ಪ್ರಪಂಚದಲ್ಲಿ ವ್ಯಾಪಕವಾಗಿರುವಂಥ ಸಿದ್ಧಾಂತ ಹೀಗಾಯಿತು. ಆವಾಗ ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರಂತೆ, ಸ್ವಾಮಿ ಏನಾದರೂ ಮಾಡಿ ಈ ಅಜ್ಞಾನ ನಿವೃತ್ತಿ ಆಗಬೇಕು, ನಮಗೆ ಒಳ್ಳೆಯ ಜ್ಞಾನ ಬರಬೇಕು, ಒಳ್ಳೆಯ ಜ್ಞಾನವನ್ನು ಬಯಸೋರಿಗೆ, ಒಳ್ಳೆಯ ಜ್ಞಾನವನ್ನು ಸಜ್ಜನರಿಗೆ ಒಳ್ಳೆಯ ಜ್ಞಾನವನ್ನು ಬಯಸೋರಿಗೆ ನೀವು ಜ್ಞಾನವನ್ನು ಕೊಡಬೇಕು ಅಂತ. ಆಗ ಭಗವಂತ ಹೇಳಿದಂತೆ, ನಾನು ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾನು ತ್ರಿಯುಗಹೂತಿ ಅಂತ ಹೇಳ್ತಾರೆ. ನಾನು ಬರಲಿಕ್ಕೆ ಸಾಧ್ಯ ಇಲ್ಲ, ಇನ್ಯಾರು ಬರಬೇಕು? ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಹಾಗಾಗಿ ಅವರು ಹೇಳಿದರು, ವಾಯುದೇವರಿಗೆ ಹೇಳಿದ್ರಂತೆ, ನೀವು ಅವತಾರ ಮಾಡಿ, ಮಧ್ವರಾಗಿ ಅವತಾರ ಮಾಡಿ, ಜ್ಞಾನಿಗಳಿಗೆ, ಯಾರು ಜ್ಞಾನ ಪಿಪಾಸಿಗಳಿದ್ದಾರೆ, ಯಾರು ಅಜ್ಞಾನದಲ್ಲಿ ಕೂತ್ಕೊಂಡಿದ್ದಾರೆ, ಅಜ್ಞಾನದಲ್ಲಿದ್ದಾರೆ ಸಜ್ಜನರು, ಅವರನ್ನು ಅನುಗ್ರಹ ಮಾಡೋದಕ್ಕೋಸ್ಕರ ನೀವು ಅವತಾರ ಮಾಡಿ ಅಂತ. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮಸಂತೋ ಜನೇಂದೇ ಮಾರಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖಮುಖಾ ಶರಣಂ ಪ್ರಜಗ್ಮುಹು. ದೇವಾಹ ಚತುರ್ಮುಖಮುಖಾ ಶರಣಂ ಪ್ರಜಗ್ಮುಹು. ಆವಾಗ ಆ ಜ್ಞಾನಪ್ರದಾನಾಯ ಸತಾಂ ತದನ್ನೈ ಜ್ಞಾನಪ್ರಣಾಶಾಯ ಚ ವಿಷ್ಣುನೈತೆ ಕೃಪ್ತಸ್ತದಾಸ್ತೆ ಸವಿರಿಂಚ ಶರ್ವ ವಿಜ್ಞಾಪಯಾಮಾಸ ಅಂತ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲೂ ಇದೇ ವಿಷಯ ಬರ್ತದೆ. ಆವಾಗ ಭಗವಂತ ಹೇಳಿದಂತೆ, ನಾತಃ ಕಲವು ತ್ರಿಯುಗಹೂತಿರನುದ್ಬಭೂಷುರ್ ಬ್ರಹ್ಮಾಣಮಪ್ಯ ನಮತಾರ ಮನಾದಿದಿಕ್ಷು. ತ್ರಿಯುಗಹೂತಿ ಅಂತ ಭಗವಂತನೇ. ಕೃತ, ತ್ರೇತ ಮತ್ತು ದ್ವಾಪರ ಎಂಬ 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡಲಿಕ್ಕೆ ನನಗೆ ಕಾರಣ ಇದೆ. ಆದ್ದರಿಂದ ತ್ರಿಯುಗ ಅಂತ ಹೆಸರು. ತ್ರಿಯುಗಹೂತಿ, ನಾನು 3 ಕಾಲದಲ್ಲಿ ಮಾತ್ರ, 3 ಯುಗದಲ್ಲಿ ಮಾತ್ರ ನಾನು ಅವತಾರ ಮಾಡ್ತೇನೆ. ಕಲಿಯುಗದಲ್ಲೂ ಕೂಡ ವ್ಯಾಸ ಪರಶುರಾಮ ಮೊದಲಾದಂಥ ರೂಪಗಳು ಇದ್ದರೂ ಕೂಡ ಅದು ಬೇರೆ ಯುಗಗಳಲ್ಲಿ ಅಂತ ಎಂಬುದಾಗಿ ನಾವು ಗಮನ ಮಾಡಬೇಕು ಅಂತ ಅದನ್ನು ಹೇಳ್ತಾರೆ. ತ್ರಿಯುಗನಾಗಿರುವ ನಾನು ಅವತಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬ್ರಹ್ಮದೇವರಿಗೆ ಹೇಳೋಣ ಅಂತಂದರೆ, ಬ್ರಹ್ಮದೇವರಿಗೆ ಬ್ರಹ್ಮಣ ನಾವತಾರೋಸ್ತಿ ಸನ್ನಿಧಾನಂತು ಕೇವಲ ಅಂತ ಸ್ಕಾಂದ ಪುರಾಣ ಹೇಳ್ತಾ ಇದೆ. ಹಾಗಾದರೆ ಯಾರಿಗೆ ಹೇಳಬೇಕು? ಬ್ರಹ್ಮದೇವರಿಗೆ ಆದೇಶ ಮಾಡೋ ಹಂಗಿಲ್ಲ, ನಾನು ಬರೋ ಹಾಗಿಲ್ಲ. ಹಾಗಾದ್ರೆ ಯಾರು ಅಂದರೆ ಪ್ರಾಣದೇವರೇ ಸೂಟಬಲ್ ಪರ್ಸನ್. ಯಾರಕ್ಕೋಸ್ಕರ? ಅಜ್ಞಜ್ಞಾನಾರ್ಥಿ ಅಂತ ಹೇಳ್ತಾರೆ. ತತ್ವಜ್ಞಾನದಿಂದ ದೂರರಾದ, ತತ್ವಜ್ಞಾನದ ಬಗ್ಗೆ ಬಯಕೆ ಇದೆ, ಸರಿಯಾಗಿ ತಿಳ್ಕೊಳ್ಬೇಕು ಅಂತ ತತ್ವಜ್ಞಾನದ ಸಂಪಾದನೆಗೆ ಅರ್ಹರಾಗಿರುವಂತಹ, ಭಗವಂತನ ಕಾರುಣ್ಯಕ್ಕೆ ಪಾತ್ರರಾಗಿರುವಂತಹ, ಸಜ್ಜನ ವಿಷಯದಲ್ಲಿ ಕೃಪಾಳು ಆಗಿರತಕ್ಕಂತಹ ಅವರನ್ನು ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯವೀರಂ ಸ್ಮೇರಾನನೋ ಭುವನ ಜೀವನ ಮಾಭುವಾಶೆ. ಸ್ಮೇರಾನನಃ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯಕಾರ್ಯಂ. ಈ ಕೆಲಸ ಮಾಡಲಿಕ್ಕೆ ಒಬ್ಬರೇ ಸಮರ್ಥ ವ್ಯಕ್ತಿ ಪ್ರಾಣದೇವರು. ಹಾಗಾಗಿ ಭಗವಂತ ಬ್ರಹ್ಮದೇವರಿಗೆ ಆದೇಶ ಮಾಡುವಂತೆ ಇಲ್ಲ, ತಾನು ಸ್ವತಃ ಅವತಾರ ಮಾಡಲಿಕ್ಕೆ ಇಲ್ಲ, ತನ್ನ ಪ್ರಾಣದೇವರಿಗೆ ಭಕ್ತನಿಗೆ ಹೇಳಿದಂತೆ ಅದಕ್ಕೋಸ್ಕರ ಬಂದದ್ದು ಹೊರತಾಗಿ ರುದ್ರದೇವರ ಶಾಪದಂತೆ. ರುದ್ರದೇವರು ಶಾಪ ಕೊಟ್ಟರು, ಇಂದ್ರ ಅರ್ಜುನನಾಗಿ ಅವತಾರ ಮಾಡಿದ, ಅಥವಾ ರುದ್ರ ಅಶ್ವತ್ಥಾಮನಾಗಿ ಅವತಾರ ಮಾಡಿದ. ಈ ಎಲ್ಲ ಅವತಾರಗಳಿಗೆ ಭೀಷ್ಮಾಚಾರ್ಯರು ಭೂಮಿಗೆ ಬಂದರು. ಅಷ್ಟವಸುಗಳ ಪೈಕಿ ಭೀಷ್ಮಾಚಾರ್ಯರು ಬಂದರು. ಯಾಕೆ ಬಂದರು? ಶಾಪ ನಿಮಿತ್ತವಾಗಿ ಬಂದರು. ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡೋದು ಯಾವುದೋ ಒಂದು ನಿಮಿತ್ತದಿಂದ ಅಥವಾ ಭಗವಂತನ ಆಜ್ಞೆಯಿಂದ ಇರಬೇಕು. ಆದರೆ ಶಾಪ ನಿಮಿತ್ತವಾಗಿ ಬಂದದ್ದಲ್ಲ. ಪ್ರಾಣದೇವರದ್ದೊಂದು ವಿಶಿಷ್ಟವಾಗಿರುವಂತಹದ್ದು, ಅವರು ಶಾಪ ನಿಮಿತ್ತವಾಗಿ ಬಂದದ್ದಲ್ಲ. ಅಜ್ಞಜ್ಞಾನಾರ್ಥಿ, ಯಾರು ಅಜ್ಞರಿದ್ದಾರೆ, ತತ್ವಜ್ಞಾನದಿಂದ ದೂರರಾಗಿದ್ದಾರೆ, ಅವರಿಗೆಲ್ಲ ತತ್ವಜ್ಞಾನವನ್ನು ಬಯಸ್ತಾ ಇದ್ದಾರೆ, ಅವರನ್ನು ಅನುಗ್ರಹ ಮಾಡೋದಕ್ಕೋಸ್ಕರ ಬಂದರು ಅಂತ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದರಂತೆ. ದೇವತೆಗಳು ಪ್ರಾರ್ಥನೆ ಮಾಡಿದರು, ಭಗವಂತನ ಆಜ್ಞೆಯನ್ನು ಅನರ್ಘ್ಯ ಶಿರೋರತ್ತವತು ಅಂತ. ಸಕಲ ದೇವತೆಗಳ ಪ್ರಾರ್ಥನವನ್ನು, ಭಗವಂತನ
ಆ ಆಜ್ಞೆಯನ್ನು ಪರಮಾದರದಿಂದಾಗಿ ಶಿರೋಮಣಿಯನ್ನು ಹೇಗೋ ಹಾಗೆ ಅದನ್ನು ಕಿರೀಟದಂತೆ ಅದನ್ನು ಇಟ್ಕೊಂಡ್ರಂತೆ. ಭಗವಂತನ ಆಜ್ಞೆಯನ್ನು ಕಿರೀಟದಂತೆ ಇಟ್ಕೊಂಡು ದೇವತೆಗಳ ಪ್ರಾರ್ಥನೆಯನ್ನು ಹಾರದಂತೆ ಸ್ವೀಕಾರ ಮಾಡಿದಂತೆ. ನೋಡಿ, ವ್ಯತ್ಯಾಸ ಇದೆ. ಭಗವಂತನ ಆಜ್ಞೆಯನ್ನು ಶಿರೋರತ್ನವಂತೆ ಧರಿಸಿ ದೇವತೆಗಳ ಪ್ರಾರ್ಥನೆಯನ್ನು ಹಾರವನ್ನಾಗಿ ಹಾಕಿಕೊಂಡು ಸಜ್ಜನನನ್ನು ಅನುಗ್ರಹ ಮಾಡೋದಕ್ಕೋಸ್ಕರ ಈ ಭಾರತ ಭೂಮಿಯಲ್ಲಿ, ಕರ್ಮಭೂಮಿಯಲ್ಲಿ, ಭಾರತದಲ್ಲಿ ಅವತಾರ ಮಾಡಿರ್ತಕ್ಕಂಥವರು. ಇದು ಎರಡು ವಿಶೇಷಣ. ಶ್ರೀಮದ್ ಆನಂದ ಶ್ರೀಮತ್ ಸೇರುಣಾನಾಂ ಅಂತರ್ಯಾಮಿನ್, ಅಂತಹ ಶ್ರೀಮದ್ ಆನಂದ ತೀರ್ಥರ ಅಂತರ್ಯಾಮಿಯಾದ ಅಂತಹ ಸೀತಾಪತೆ ಶ್ರೀರಾಮಚಂದ್ರ ಅಂತ ಮುಂದಿನ ವಿಶೇಷಣ. ಹಾಗಾದರೆ ಇಲ್ಲಿ ಎರಡು ವಿಶೇಷಣಗಳನ್ನು ನೋಡಿದ್ದೀವಿ. ಒಂದು ಪ್ರಣವೋಪಾಸಕಾನಾಂ, ಇನ್ನೊಂದು ಕರ್ಮಭೂಮಿ ಅವತೀರ್ಣಾನಾಂ, ಮುಖ್ಯ ಪ್ರಾಣಾವತಾರ ಭೂತಾನಾಂ ಕರ್ಮಭುವಿ ಅವತೀರ್ಣಾನಾಂ ಅನ್ನೋ ಒಂದು ಮೂರು ವಿಶೇಷಣಗಳನ್ನು ನಾವು ನೋಡಿದ್ದೀವಿ. ತಥಾ ಅವತೀರ್ಯ, ಹಾಗೆ ಅವತಾರ ಮಾಡಿ ಏನು ಮಾಡಿದರು ಅನ್ನೋದನ್ನು ನಾಳೆ ನೋಡೋಣ. ನಾಳಿನ ವಿಷಯವನ್ನು ಮುಗಿಸೋಣ. ಕೃಷ್ಣಾರ್ಪಣ.